ಅಜ್ಜಿ ನಮಸ್ತೆ. ನಮಸ್ಕಾರ. ನಾವು ಬದುಕಿನ ಬಂಡಿ ಚಾನಲ್ ಇಂತ್ರ ಬಂದಿವಿ. ನಿಮ್ಮೂರ್ಗ್ ಹುಡ್ಕೊಂಡ್ ಬಂದಿವಿ ನಾವು. ಹಾ ಅದಕ್ಕ ಎಲ್ಲಿದ್ದು ಬಂದೆ ನಾನ್ ತರ್ಲ್ಕಟ್ಟಿ, ಯಲಬುರ್ಗಾ ತಾಲೂಕ್ ತರ್ಲ್ಕಟ್ಟಿ ಅಲ್ಲಿಂತ್ರ ಬಂದಿನಿ. ಅದಕ್ಕ ನಿಂದು ಯೂಟ್ಯೂಬ್ ಅಲ್ಲಿ ಬಿಟ್ರ ಬದುಕಿನ ಬುತ್ತಿ ಅಂತಂದ ಯೂಟ್ಯೂಬ್ ಚಾನಲ್ದಾಗ ಬಿಟ್ರ ಬೆಂಗಳೂರವ್ರ ಬಂದ್ ಮಾಡಿದ್ರಲ್ಲ, ಅದನ್ನ ನೋಡ್ಕೊಂಡ್ ಬಂದಿ ನಾನು ಇಲ್ಲಿಗೆ. ಅಯ್ಯೋ ಅಯ್ಯೋ ನಂದು ಬದುಕಿನ ಬಂಡಿ ಅಂತ ಚಾನಲ್. ನಿಮ್ ಹೆಸರೇನ? ಪತ್ರಮ್ಮ. ಪತ್ರಮ್ಮ. ಅಡ್ರೆಸ್ ಮಾಲಿಗೌಡ್ರ. ಮಾಲಿಗೌಡ್ರ. ನಿಮ್ ತವ್ರ ಮನಿ ಯಾವ್ದು? ಎರೆಹಂಚನಾಳನ. ಎಷ್ಟನೇ ವರ್ಷಕ್ ಮದ್ವೆ ಆಗೈತಿ ನಿಮ್ದು? ಅಯ್ಯೋ ಅಯ್ಯ ನಮ್ದು ಬಾಳ ದಿನ ಆತ್ ಬಿಡಿ, ನಾ ಸಣ್ಣಕ್ಕಿದ್ದೆ. ಸಣ್ಣರಿದ್ದಾಗ ಆಗೈತಿ. ಈಗ ಕಾಲಿಂತ ಬಂದವ. ನಮ್ ಕಾಲದಾಗ ಹಂಗ್ಯಾಗ ತಾಯಿ ಕಟ್ಕೊಂಡ ಸಣ್ಣರಿದ್ದಾಗ ಮಾಡ್ತಿದ್ರ. ತೊಟ್ಟಲ್ದಾಗನ ಫಿಕ್ಸ್ ಮಾಡ್ತಿದ್ರಂತಲ್ಲ ಅವಾಗ ಹೆಸರು. ಏನ್ ಹೇಳ್ಬೇಕು, ನಾ ಸಣ್ಣಕ್ಕಿದ್ದೆ ಮಾಡ್ಕೊಂಡೆ. ಈಗ ಈಗ ಹೆಂಗದಾರ? ಈಗ ದೊಡ್ಡವರಾಗಿನ್ ಮಾಡ್ಕೊಂತೀವಿ ಅಂತಾರ. ಈಗ ನಾವು ಮಾಡ್ಕೊಂಡಾಗಲ್ಲ ವಯಸ್ಸೇ ನಿಮ್ದು ಅಂತಾರ. ಸಾಲಿಗೆ ಹೋಗಿದ್ರಿ ನೀವು ಅವಾಗ? ಏನೇನು ಕಲ್ತಿಲ್ಲ. ಸಾಲಿಗೆ ಹೋಗಿಲ್ಲ? ಇಲ್ಲ. ಹೊಲ್ದಂದು ಕೆಲ್ಸ, ಕಸ ಕಡ್ಡಿ ಆಕಳಿ ಹಾಕೋದು, ಕಳೆ ತೆಗಿಯೋದು, ಹತ್ತಿ ಬಿಡ್ಸೋದು, ಬರೀ ನಮ್ಮ. ನೀವ್ ಎಷ್ಟ್ ಜನ ಮಕ್ಳು? ನಂಗ 4 ಮಂದಿಯಾಗ 9 ಗಂಡ್ಮಕ್ಳು ಸತ್ತಾನ. ಈ 3 ಮಂದಿ ಗಂಡ್ಮಕ್ಳು 9 ಹೆಣ್ಮಕ್ಳು. ಆ ಹೆಣ್ಮಳ ಹುಡುಕ್ ಕೊಟ್ಟಿವಿ. ಒಬ್ಬತ್ತ ಅಲ್ಲಿ ಕೊಪ್ಪದಾಗ ಅದಾನ, ನಡುಲತ್ತ. ಕೊಪ್ಪಳದಾಗ ಒಬ್ರದಾರ? ಕೊಪ್ಪಳದಾಗ 3 ಅಂತಸ್ತ್ ಮನಿ ಹಾಕ್ಸ್ಯಾನ. ಆತ ಕಾಂಟ್ರಾಕ್ಟರ್ ಮಾಡ್ತಾನ. ಕಾಂಟ್ರಾಕ್ಟರ್ ಮಾಡ್ತಾನ? ಅದು ಬಗ್ಗನ್ ನಗರ ರೋಡ್ನಾಗ ಐತೆ. 3 ಅಂತಸ್ತ್. ಅವಾಗ ಬಡತನ ಇತ್ತನ? ನೀವ್ ಅರೇಂಜ್ ಸಣ್ಣ ಇದ್ದಾಗ ಬಡತನ ಬಾಳಲ್ಲ? ಈಗ ಸಾವ್ಕಾರ. ಅವಾಗೇದು ₹1 ಕೊಟ್ರೆ 10 ಶೇರ್ ಮಂಡಳ ಕೊಡ್ತಿದ್ರು. 10 ಶೇರ್ ಮಂಡಳ ಕೊಡ್ತಿದ್ರು. ₹1? ₹1 ನಾವ್ ಸಣ್ಣ. ಚಾಕ್ಲೇಟ್ ಬರೋವಲ್ಲ ₹1? ಕೊಡಗಲ್ ಹೋಗಂತಾರ. ಅವಾಗೆಲ್ಲ ಬಸ್ ಟ್ರೈನ್ ಇವೆಲ್ಲ ಇರ್ಲಿಲ್ಲ? ಇಲ್ಲ, ಗಾಡಿಗೆ ಹೋಗ್ಬೇಕು. ಅಲ್ಲಿ ಹಳ್ಳಿಗುಡಿ ಸ್ಟೇಷನ್ ಕೇಳ್ಬೇಕು. ಅತ್ತಾಗ ನಮ್ಮವ್ರ ಬಂಡಿ ಹಿಡ್ಯಾರಿ, ಇತ್ತಾಗ ನಮ್ಮವ್ರ ಬಂಡಿ ಬಂಡಿ ಕಟ್ಕೊಂಡ ಹೋಗೋದು. ಬಂಡ್ಯಾಗ ಹೋಗಿ ಗಾಡಿಗೆ ಹೋಗ್ಬೋದು. ಅತ್ತಾಗ ಕನ್ಯಾಳು, ಹರ್ಲಾಪುರ, ಗದಗು ಅಲ್ಲಿ ರೈಲ್ ಹೋಗಿದ್ರನ? ರೈಲ್ ಕೊಪ್ಪ ಕಟ್ಟಿ ಅದು ಹಳ್ಳಿಗುಡಿ ಸ್ಟೇಷನ್ ಅಂತೆ, ಅಲ್ಲಿ ಇಳ್ತಿದ್ವಿ. ಅಲ್ಲ ನಿಮ್ಮ ಅಪ್ಪರ್ ನೀವ್ ಎಷ್ಟ್ ಜನ ಮಕ್ಳು? ನಮ್ಮಪ್ಪ ನಾವ್ 4 ಮಂದಿ ಹೆಣ್ಮಕ್ಳು, ನಮ್ಗ 9ನ ಗಂಡ್ ಮಗ. 9? ಬರ್ತಾರ ಅವ್ರು ಮಾತಾಡ್ಸಕ? ಬಂದಿರ್ತಾರ, ಬ್ಯಾರೆ ಆಗಿರ್ತಾರ. ಈಗ ನಮ್ಮ ಅಣ್ಣ ಸತ್ತಾಗ್ಯಾನ. ನಮ್ಮಪ್ಪನ ನಮ್ದ ವಯಸ್ಸು 100, 505 ಅಂತಾರ. ನನ್ನ ಹಿರಿಯ ಮಗನ ಕಂಡಪಡಿ ಅಲ್ಲಿ ಕುರ್ಮಲ್ ಅಂತೇಳಿ ಐತಿ. 3 ಅಂತ ದಿಕ್ಕಿಗೆ ಆಗ್ಯಾರ, ಬ್ಯಾರೆ ಆಗ್ಯಾರ. ಇವ್ರಪ್ಪಗ ಇವ್ರಿಬ್ರ ಗಂಡ್ಮಕ್ಳು ಹೆಣ್ಮಕ್ಳು ಇಲ್ಲ. ಒಟ್ಟೆಲ್ಲ ಕಷ್ಟಪಟ್ರಿ? ಅಯ್ಯೋ ಯಪ್ಪ, ಗೌಡ್ರಿದ್ದಾಗ ಬಾಳ ಕಷ್ಟಪಟ್ಟಿರಿ. ಗೌಡ್ರ ಎಲ್ ಜಗಕ್ಕೆ ಕೆಲಸ ಮಾಡ್ತಿದ್ರ ಹೊಲ್ದಾಗ? ಗೌಡ್ರು ಪಾಟಕ್ ನೀರ್ ಹರಿಸ್ಬೇಕು. ಅವಾಗ ಈಗೇಳಿ ಯಪ್ಪ ಕಪ್ಲಿ ಹೊಡಿಯೋದ. ಅವಾಗ ಕಪ್ಲಿ ಹೊಡಿಯೋದಂದ್ರ ಎತ್ತಿಲ್ಲ. ಈಗ ಕರೆಂಟ್ ಬಂದವ. ರಾಶಿನ ಎತ್ತಿಲೆ ಮಾಡ್ತಿದ್ರ ಅವಾಗಲ್ಲ? ಅಂತಿ ಕಟ್ತಿದ್ರನ? ಅಂತಿ ಕಟ್ತಿದ್ರು. ಎಲ್ಲದಕ್ಕ ಅಂತಿ. ಏನೇನ್ ಬೆಳಿತಿದ್ರ ಅವಾಗ ನೀವು? ಚಜ್ಜಿ, ನವಣಿ, ಹಾರ್ಕ, ಜಾಳ. ಮೆಕ್ಕೆಜೋಳ ಇದ್ದಿಲ್ಲ ಅವಾಗ? ಹಬ್ಸಿಂಗ. ಅವಾಗ ಬೋರ್ ಇತ್ತನ? ಬೋರ್ವೆಲ್ ಇಲ್ರಿ, ಬಾವಿನ ನೀರು. ಬಾವಿನ ನೀರ ನಮ್ಮ? ಈಗ ಹಾಕ್ಸ್ಯಾರ ಬೋರ್. ಅವಾಗ ಗೌಡ್ರ ಕಷ್ಟಪಟ್ಟಾರ, ಬಾಳ ಕಟ್ಬಿಟ್ಟಾರ. ಈಗ ಬೋರ್ ಬಂದು ಸಾವ್ಕಾರ. ನೀವು ಅತ್ತಿ ಮಾವ್ ಎಷ್ಟು ಜನ? ನೀವು ನೆಗಣ್ಯಾರ ಎಷ್ಟು ಜನ ನೀವು? ನಮ್ಮ ಅತ್ತಿಗೆ ಗಂಡ್ಮಕ್ಳು ಇದ್ದಿಲ್ಲ, 3 ಗಂಡ್ಮಕ್ಳು. 3 ಗಂಡ್ಮಕ್ಳು? ಅಷ್ಟು ಕೂಡ ಇದ್ರಿ ನೀವು? ಕೂಡ ಇದ್ವಿ. ಇತ್ತ ಬ್ಯಾರೆ ಆದ್ರನ? ಮತ್ತೆ ಗೌಡ್ರೆಲ್ಲ ಚಲೋ ನೋಡ್ಕೊಂಡಾರ ನಿಮ್ ಯಜಮಾನ್ರಿ? ನಿಮ್ ಯಜಮಾನ್ರ ಹೆಸರು ಏನ? ರಾಮನ್ ಗೌಡ್ರು. ಅವ್ರ ಹೆಸರ ಇವ್ರಿಗೆ ಇಟ್ರನ? ಅವ್ರ ಸತ್ತಿನ ಗಡ ಸತ್ರ ಅವ್ರು. ಹೌದು, ಆರಾಮಿದ್ದಿಲ್ಲನ? ಆರಾಮಿದ್ದಿದ್ದಿಲ್ಲ. ಯಪ್ಪ ಸುಡ್ಗಾಡ ಬ್ರೇಡ್ ಕ್ಯಾನ್ಸಲ್ ಆಗಿತ್ತಂಗೆ. ಆ ಸತ್ತಿಂದ ಹುಟ್ಟ್ಯಾನಿತ್ತು. ಅಜ್ಜನ ಹೆಸರು ಇತ್ತಗಿಟ್ರಿ? ಬಾಳ ದಿನ ಆತ್ರಿ. ಹೆಣ್ಮಕ್ಳಲ್ಲಿ ಇವ್ರಿಗೆ
ಹೌದನ ಇಬ್ರು ಗಂಡ್ಮಕ್ಳ ಮೂವರು ಗಂಡ್ಮಕ್ಳನ ಅವ್ರಿಗೆ 3 ಗಂಡ್ಮಕ್ಳು ನಾನು 4 ಮನೆಗೆ ಒಬ್ಬ ಸತ್ 3 ಗಂಡ್ಮಕ್ಳು ಅವ್ರವ್ರ ಬ್ಯಾರೆ ಆಗಿ ಅಥವಾ ದವಾಖಾನೆ ಮೊಮ್ಮಕ್ಳು ಎಷ್ಟ್ ಜನ ಮೊಮ್ಮಕ್ಳು ಈಗ ಇವ್ರು ಯಾರೇ ಇಲ್ಲ ಇಬ್ರು ಆಕಿಗೆ ನನ್ ಮಗಳಿಗೆ ಈಕೆ ಒಬ್ಬ ಹೆಣ್ಮಗಳು ಒಬ್ಬ ಗಂಡ್ಮಗಳು ಅಲ್ಲ ಗೌಡ್ರು ಚಲೋ ನೋಡ್ಕೊಂಡ್ರ ರಾಮನ್ ಗೌಡ್ರ ನಿನ್ಗ ಮದ್ವೆ ಆದ್ಮೇಲೆ ಸಿನಿಮಾ ಕಪ್ಪನ್ ಹೋಗಿದ್ರನ ಸಿನಿಮಾಕ್ ಹೋಗಿರನ ಅಯ್ಯ ರಾಜ್ಕುಮಾರ ಅದ್ ಯಾವ್ದ ಮಹಾಸತಿ ಅನ್ಸಿದೆ ಮಹಾಸತಿ ಅನಸೂಯ ಹೋಗಿದ್ರನ ಆ ಪಿಕ್ಚರ್ ಹೋಗಿರನ ಹೋಗಿದ್ವಿ ಫೋಟೋ ತೆಗ್ಸಂಡ್ರಿ ಗೌಡ್ರ ನೀವು ಫೋಟೋ ತೆಗ್ಸೀನಿ ನೋಡಿ ಕೊಪ್ಪಳ ತೆಗ್ಸಂಡಿದ್ರ ಕೊಪ್ಪದ ಒಟ್ ಗೌಡ್ರ ಚಲೋ ನೋಡ್ಕೊಂಡ್ರ ನಿಮ್ಗ ನಮ್ ಗುದ್ದ ಕೇಳ್ರಿ ಒಟ್ಟ ಜಗಳ ಮಾಡಿಲ್ಲ ಅವ ನೀವ್ ಕೂಡಿದ್ದಾಗ ಈ ಗೌಡ್ರ ಅಂತ ಮೂವರ್ನ ಅಷ್ಟ್ರು ನೀವೆಲ್ಲ ಹೊಂದಾಣಿಕೆಂದ ಹೋಗಿದ್ರ ಮಾವ ಒಬ್ಬತ್ಗ ಹಿರಿಯತ್ಗ 3 ಮಂದಿ ಹೆಣ್ಮಕ್ಳು 2 ಗಂಡು ನೋಡಿಲತ್ಗ 2 ಹೆಣ್ಮಕ್ಳು ಒಬ್ಬತ್ ನಮ್ಗ ಒಬ್ಬತ್ತ ಇವ್ರು ಶೇಖರ್ ಗೌಡ್ರನ ಈಗ ನಿಮ್ಗ ಜೊತೆಗಿರಾರ ನನ್ ಮಗ ಸಣ್ಣತನ ಅವ್ರ ಹೆಸರು ಶೇಖರ್ ಗೌಡ್ರ ಅವ್ರು ಒಕ್ಕಲ್ತನ ಮಾಡ್ತಾರ ಒಕ್ಕಲ್ತನ ಮಾಡ್ತಿದ್ವಿ ಈಗ ಆಗಾಗಲ್ಲ ಅಂತ ಎತ್ ತೆಗೆದು ಒಂದ್ ಬಿತ್ತಕ್ ಗಾಡಿ ಮಾಡಿ ಟ್ಯಾಕ್ಟ್ರಿ ಬಿತ್ತಕ್ ಹೋಗ್ಯಾರ ಇವತ್ತ ಅವ್ರು ಸಂಕ್ರಾಂತಿಗೆ ಹೋಗ್ಯಾರ ಸಾತಿನ ಮಕ್ಳು ಸರ್ ಸಬ್ ಬಂದ್ ಮಾಡ್ರಿ ನೀವ್ ಪ್ರವಾಸಕ್ ಹೋಗಿದ್ರ ಗೌಡ್ರ ಪ್ರವಾಸಕ್ ಕಳ್ಸಿದ್ರ ನಿಮ್ಗ ಎಲ್ಲಿಗೆ ಹೋಗಿದ್ರಿ 12ಕ್ಕ ಕೊಪ್ಪಳ ಬಿಟ್ರು 12ಕ್ಕ ಈ ಊರು ಪರೀಸ್ಕೊಡ್ ನಂತಿ ನಮ್ಮದಗಡ್ ಇಬ್ರ ಹೋಗಿದ್ವಿ ಕುಕ್ನೂರ್ ಜನ ಕೊಪ್ಪಳ ಜನ ಯಲಬುರ್ಗಿ ಜನ ಮುಸಲ್ಮಾನ್ರು ಬಾಳ ಬಂದಿದ್ರು 12ಕ್ಕ ಬಿಟ್ರ ಬಂಡಿ ಕಳ್ಸಿ ಬಂದ್ರ ನಮ್ಮಾರ ಬಂಡಿ ಗಾಡಿ ಇರ್ಲಿಲ್ಲ ಅವಾಗ ಅವ್ರ 12ಕ್ಕ ಬಿಟ್ರು ಬಸ್ ಸೀದಾ ಬೆಳಗಾತು ಬೆಳಗ್ ಕರಿತೀವ್ ಸಿರಿಸಿ ಮಾರಮ್ಮ ಸಿರ್ಸಿ ಮುಕಾಂಬಿಕೆ ಆಡ್ಗಡಿ ಅಲ್ಲಿದ್ದಾಗ ನೋಡ್ಕೊಂತ ಮೈಸೂರ್ ನೋಡಿವಿ ಮೈಸೂರಾಗ ಇದು ಅರಮನೆ ಅದು ನೋಡಿ ಬೃಂದಾವನ ನೀರ ನಾ ಏನು ಆಸೆ ನೀರ ಮ್ಯೂಸಿಕ್ ಮಾಡ್ತಿತ್ತ ಮಂಡ್ಯ ಡ್ಯಾನ್ಸ್ ಕುಣಿತಿದ್ದು ನೀರು ವಾಟರ್ ಡ್ಯಾನ್ಸ್ ಹಾಕಿದೆ ಅದು ನೋಡಿದ್ವಿ ಮತ್ತೆ ಬೆಂಗಳೂರಿಗೆ ಬಂದು ವಿಮಾನ ನಿಲ್ದಾಣ ಏರ ನೋಡಿ ನೋಡಿದ 5 ರೂಪಾಯಿ ಟಿಕೆಟ್ ಅವಾಗ ಮ್ಯಾಲೆ 5 ರೂಪಾಯಿ ಟಿಕೆಟ್ ವಿಮಾನ ನಿಲ್ದಾಣ ಹತ್ತಕ್ಕ ಎಲ್ಲ ನೋಡಿ 10 ದಿನ ಹೋಗಿದ್ವಿ ಮುಸಲ್ಮಾನ್ರು ಅಂದ್ರು ಇನ್ನ ಚಾರ್ಜ್ ಕೊಟ್ಟು ಚೆನ್ನಾಗ್ ಬಂದ್ವಿ ದಾದಾಪಾಡಿ ಗಡಿ ಅಂದ್ರು ದಾದಾಪಾಡಿ ನೋಡಿ ದಾದಾಪಾಡಿ ಎಲ್ಲಿ ಬರ್ತದ ಅಯ್ಯೋ ದೂರ ಮುಸಲ್ಮಾನ್ರಿ ದೇವ್ರ ಅದು ದಾದಾಪಾಡ ಅವ್ರಿಗೆ ಗೊತ್ತ ನೋಡದು ದೂರ ಅದೇ ಅಷ್ಟ್ರು ಕೂಡ ಹೋಗಿದ್ರ ನೀವು ಒಂದ್ ಗಾಡಿ ಜನ ಚಿಕ್ಕಮಂಗ್ಳೂರ ಬರ್ತದ ಅದ್ ದೂರ ಇರ್ತದ ದಾದಾಪಾಡಿಗೆ ಅವ್ರ ಮುಸಲ್ಮಾನ್ರಿ ಏನ ಇಲ್ಲಿ ಮಠ ಬಂದಿವಿ ನಮ್ ದಾದಾಪಾಡಿ ಗಡಿ ಅಂದ್ರೆ ಮತ್ತೆ ದಾದಾಪಾಡಿ ಒಟ್ ಎಲ್ಲಾ ಪ್ರವಾಸ ಮಾಡ್ಸ್ಯಾರ ಗೌಡ್ರಿ ನಿಮ್ಗ 10 ದಿನ ಹೋಗಿದ್ವಿ 10 ದಿನ ಕಳ್ಸ್ಯಾರಲ್ಲ 10 ದಿನ ಎಷ್ಟು ಖರ್ಚಾಗಿರ್ಬೋದು ಅವಾಗ ರೊಕ್ಕ ಅಯ್ಯೋ ಸಸ್ತ ಅಲ್ಲ ಅವಾಗ ಊಟದ್ದೆಲ್ಲ ಅಲ್ಲೇ ಕಟ್ಕೊಂಡು ಹೋಗಿದ್ರನ ಓಟು ನಾಷ್ಟ ಓಟು ಸ್ವೀಟು ಎಲ್ಲರೂ ಮಾಡ್ಕೊಂಡ್ ಕಟ್ಕೊಂಡ್ ಹೋಗಿದ್ವಿ ಮತ್ತೆ ರಾತ್ರಿ ಹೊತ್ತಿ ಆದ ಖಾನಾವಳಿ ಊಟ ಉಂಡು ಎಲ್ಲಾರು ಇಂತೆಲ್ಲ ಓಟು ಖಾನಾವಳಿ ಇಲ್ರಿ ಪ್ರಸಾದ ಇರ್ತದ ಅವಾಗ ಇಲ್ರಿ ಪ್ರಸಾದ ಇರ್ಲಿಲ್ಲ ಮಂಜುನಾಥಂದ ಒಂದೈತ್ ಧರ್ಮಸ್ಥಳದಾಗ ಅಷ್ಟ ಪ್ರಸಾದ ಇತ್ತು ಅದೊಂದ ಅನ್ನ ಸಾರು ಅಲ್ಲೇ ಉಂಡು ಅಲ್ಲ ಗೌಡ್ರ ಅವಾಗಿನ ಕಾಲಕ್ಕ 10 ದಿನ ಕಳ್ಸ್ಯಾರಲ್ಲ ಎಂಕುಬನ್ ನೋಡಿವಿ ಎಂಕುಬನ್ ನಾವ್ ಸತ ಹೋಗಿ ತಿರುಪತಿಗನ ಕಳ್ಸ್ಯಾರ ನೋಡಿವ್ರಿ ಅಲ್ಲೇ ಓಟು ಪಾಕ್ನಸ್ತಿ ಇರ್ತ ಕಪ್ಪಿ ಇರ್ತ ಓಟು ನೋಡ್ವಿ ಪದ್ಮಾವತಿ ಪಟ್ನಕ್ ಹೋಗ್ಬೇಕಂದ್ರ ಮಳೆ ಬಂದು ಎಂಕುಬನ್ ನೋಡಿರಿ ಮತ್ ಬೇರೆ ಕಡೆ ಕಳ್ಸ್ಯಾರ ಎಲ್ಲ ನೋಡಿವ್ರಿ ಮೈಸೂರು ಬೆಂಗಳೂರು ಓಟು
ಸಿರ್ಚಿಗಾದಿ ನಿತ್ರ ಆತು ಒಟ್ಟು ನೋಡಿವಿ ನೋಡ್ರಿ. ಅಲ್ಲ ಗೌಡ್ರು ನೀವು ಕೂಡಿ ಯಾವಾಗ ಹೋಗಿದ್ರಿ? ಎಲ್ಲಿ ಹೋಗಿದ್ರಿ? ಇಲ್ಲ ಇಬ್ರು ಕೂಡಿಗಿಲ್ಲ. ನಿಮ್ಮ ನಾಟಕ ಕಳ್ಸಿದ್ರು. ನಾವಲ್ಲೇ ನೀವ ಹೋಗ್ರಿ ಅಂತ ನನ್ನ ಘನ ಜೀವ ಇದ್ರಾಗಾರ ನಿಮ್ಗ. ಗೌಡ್ರು ಬಾಳ ಜೀವ ಇದ್ರಾಗಾರ. ಗುದ್ದಾಟಿದ್ದಿದ್ದಿಲ್ಲ, ಜಗಳ ಮಾಡ್ತಿದ್ದಿಲ್ಲ. ಗುದ್ದಾಟ ಅವ್ರ ಅಣ್ತಾಮ್ಳ ಹೆಂಗಿದ್ರು? ಯಾರು ಬೇಕಿದ್ ಸಣ್ಣಾರ ಗೌಡ್ರ? ಗೌಡ ಸಣ್ಣತ್ತ. ಅವ್ರ ಅಣ್ಣಾರ ಇಬ್ರು ಇದ್ರ? ಹಿರಿಯತ್ ಒಬ್ಬತ್ತ ನಡುಲತ್ನ ಕೊಪ್ಪದಾಗ ಇರತ್ತ. ಹೌದನ? ಈಗ ಇರತ್ತ ಅಲ್ಲಿ ಕುರುಬುರ್ ಮಂತ್ಯದ ಹೊಸ ಮನೆ ಐತದ ಆಗ್ಯದ. ಇಲ್ಲ ಇಲ್ಲ ಏನ್ರ ಕಾರ್ಯಕ್ರಮ ಇದ್ದಾಗ ಅಷ್ಟ್ರು ಕೂಡ್ತೀರಿ? ಬರ್ತಾರ. ಐನಿತ್ತನೇಮ್ಮ ನೀವು? ಹೂನ್ರಿ ಐನಿತ್ತು. ಈಗ ನಾವ್ ಬ್ಯಾರೆ ಆಗಿಂದೆ ಎಮ್ಮಿ ತೆಗ್ದು ಕೂಡಿದ್ದಾಗ ಎಮ್ಮಿದ್ವು. ಈ ಬ್ಯಾರೆ ಆಗಿಂದೆ ಎಮ್ಮಿ ತೆಗ್ದು ಆಕಳ ಮಾಡ್ತೇನೆ. ಆಕಳ ನಮಗ್ ಬೇಕಾದ 4-5 ಲೀಟರ್ ಹಾಲು ಇಂತಾವ. ನಮಗ್ ಮನಿಗ್ ಬೇಕಾದಷ್ಟು ತಕ್ಕೊಂಡು ಕೇಂದ್ರಕ್ಕೆ ಹಾಕ್ಬಿಡ್ತಾರೆ. ಅದನ್ನ ಕಾಸ್ಕೊಂಡ್ ನಮಗ್ ಬೇಕಾದಷ್ಟು ಉಂಡು ಹೆಪ್ಪಾಕಿ 2 ದಿನಕ 3 ದಿನಕ ಮದ್ವಿ ಮಾಡಿದ್ರೆ 1 ಕೆಜಿ 2 ಕೆಜಿ ಬ್ಯಾಂಕ್ ಬರ್ತದೆ. ನೀವ ಮಾಡ್ತಾರ ಮಜ್ಜಿಗೆನ? ನಾವ ಮಾಡ್ತಿದ್ವಿ. ಈಗ ಆಗಾಗಲ್ಲ ಮಿಕ್ಸಿಗೆ ಹಚ್ಕೊಂಡ್ ಅವ್ರು ಮಾಡ್ತಾರೆ. ಅಲ್ಲ ಮುಂಚೆ ಮಾಡಿರಿ ನೀವು? ಅವ್ರು ಬಂದಿದ್ರಲ್ವ ಅವು ನಾನಾ ಮಾಡಿ. ಹೌದು ತೋರ್ಸಿರಿ, ಮಾಡೋದ್ ತೋರ್ಸಿದ್ರಿ. ಇದು ಸೂಜಿ ಪೋಣಿಸಿರಿ, ದಾರ ಪೋಣಿಸಿರಿ, ಹಸ್ ಮಾಡಿರಿ. ಹೌದೌದೌದು. ಈಗ ನಾವು ಸೂಜಿ ಪೋಣಿಸ್ತಾರಲ್ಲ ಈಗ ಮಾಡಿಸ್ತೀನಿ. ಅಲ್ಲ ಈಗ ನಿಮ್ಗೆ ಎಷ್ಟು 105, 106 ಇರ್ಬೋದಾ ಈಗ? ಹೌದಿಲ್ರಿ? ಅಲ್ಲ ನೋಡ್ರಿ, ನಮ್ಗ 28, 29 ವರ್ಷಕ್ಕನ ಸೂಜಿ ಪುಣ್ಸಕ್ ಆಗಲ್ಲ ನನಗ. ಸಡನ್ ಆಗಿ ಒಂದ ಸಲಕ ಬರಲ್ಲ ನನಗ. ಈಗ ನಾನ ಪೋಣಿಸ್ತೀನಿ ಸೂಜಿನ. ಅಂದ್ರೆ ಇನ್ನ ಕಣ್ಣು ಚುರುಕದಾವು. 2 ಕಣ್ಣು ಇಲ್ಲೇ ಕೊಪ್ಪದಾಗ. ಈಗ ಅವ ಇಲ್ರಿ 300-400 ಕೊಟ್ಟು ಮಾಡ್ತೇನೆ. ಆಪರೇಷನ್ ಬರೀ 300 ರೂಪಾಯಕ? ಅಯ್ಯೋ ಏನಿ 50 ರೂಪಾಯಿ ಟಿಕೆಟ್. ನಮ್ಗ ಖರ್ಚು ಅವ್ರಿಗೆ ಕೊಟ್ರೆ 300 2 ಮಾಡ್ತೇನೆ. 2 ಚಲೋ ಮಾಡ್ಯಾರ ಅವಾಗ. ಬಾಳ ಚಲೋ. ಈ ಕಣ್ಣು ಏನಿದ್ರು ಕಾಣ್ತಾವ. ಹೆಣ್ಮಕ್ಳ ಕೆಳಗಲ್ಲ. ಮಾತು ಉಗುಳಾಕಿ ದಾಡ್ತಿದ್ದಿಲ್ಲವ. ಈಗ ತಮ್ಮ ತಿದ್ದ ಮಾಡಾರ ಬಿಡಕತ್ತಾರ, ತಂದೆ ತಾಯಿನ ಬಿಡ್ತಾರ ಈಗ. ಹೌದೌದು. ಈಗ ಚಟ ಕಲ್ಕೊಂಡ್ಬಿಟ್ರ ಹುಡ್ರು. 8ನೇ ಕ್ಲಾಸ್ 10ನೇ ಕ್ಲಾಸ್ ಏನ ಕುಡಿಯೋದ್ ಕಲ್ತಾವ ಹುಡ್ರು ಈಗ. ಅಯ್ಯೋ ನಮ್ಮ ಅಪ್ಪ ನೀ ಕೇಳಕ್ ಯಾಕೋಕರಿ ಇಲ್ಲ ಮನೆ ಮಗದ ಮನೆ ತಿಂಗಳು ಬೆರ್ಕಿ ಹುಡ್ರಿ. ಅವಾಗ ಬಾಯ್ತದ ರೊಕ್ಕನ ಇದ್ದಿದ್ದಿಲ್ಲ. ಅವಾಗ ನಾಲಿಗ್ ಬಾಳ್ತದ್ರಂತಾರ ಅವಾಗ ಹಿರಿಯಾರ. ಈಗ ಇಲ್ಲ ಆಗ್ಬಿಟ್ಟದ. ಅಯ್ಯೋ ಅಯ್ಯ. ಹೌದಿಲ್? ಗೌಡ್ರ ಕಾಲದಾಗ ಹೆಂಗಿತ್ತು, ಈಗಿಂದ ಹೆಂಗೈತಿ? ಅಯ್ಯಯ್ಯಪ್ಪ ನಮ್ ಗೌಡ್ರಿ ಏನ್ ಒಂದ್ ಕುಡ್ದಿದ್ದಿಲ್ಲ, ಒಂದ್ ಸುಟ್ಟಿಲ್ಲ. ಅದ ಒಂದಿಟ್ಟು ಹಾಕ್ಯಂಡ್ರ ಚೆಲ್ಲದು. ತಂಬಾಕಿಲ್ಲ, ಸುದ್ದಿ ತೆಗಿ. ಯಾವಾಗಾರ ಸಿಹಿ ಉಂಡಾಗ ಅಷ್ಟೇ ಎಲೆಡಿಕೆ ಹಾಕ್ಯಂತಿದ್ರು. ದಿನಾನ ಹಾಕ್ಯಂತಿದ್ರು. ಊಟ ಮಾಡಿದಟ್ಲೆ ಹಾಕ್ಯಂತಿದ್ರು. ಉಂಡಾಗ ಅಷ್ಟ ದಿನ. ಅದೇನ್ ಆರೋಗ್ಯಕ್ಕೆ ಏನ್ ತೊಂದ್ರೆ ಇಲ್ಲ, ಎಲೆ ಅಡಿಕೆ ಚಲೋ ಅದ. ನಮ್ದು ನಾವ್ ಬಂದಾಗ ಎದು ಬೆಳಿ ತೋಟ ಇತ್ತು. ತೋಟ ಮಾಡ್ರಿ? ಎಲ್ಲಿ ತೋಟ ಹಾಕಿದ್ರ ಹೊಲಕ್ಕ? ಎದು ಬೆಳಿ ತೋಟ ಇತ್ರಿ ನಮ್ದು. 3 ಇದ್ರು 3 ಗಂಡ್ಮಕ್ಳು ಏನಿತ್ತು ಅಲ್ ಮಾಡಿಲ್ಲ. ಅಲ್ಲ ಅವಾಗಿನ ಊಟ ಹೆಂಗವ? ನೀವ್ ಸಣ್ಣದಾಗ ಎರೆದಾಗ ಊಟ ಏನೇನಿತ್ತು ನಮ್ದ? ಅದೇ ಹೆಸರು ಕಾಳು, ತೊಗರಿ ಕಾಳು, ಅಂಬ್ರಿ ಕಾಳು, ರೊಟ್ಟಿ. ಅಲ್ಲಿ ಬಿಳಿ ಅನ್ನ. ಅಯ್ಯೋ ಅಕ್ಕಿ ಎಲ್ಲಿ ಬರ್ಬೇಕ? ಅವಾಗ ಅಲ್ಲಿ ಸಂಗಟಿ ನುಚ್ಚು ಉಂಡಿವಿ. ಸಂಗಟಿ ನುಚ್ಚು ಮಾಡ್ತಿದ್ರು? ಇಲ್ಲೇ ಮಸಾಲೆ ನವಣಿ ಹಾರ್ಕ ಶಾವಿ. ಹಾರ್ಕಂದ್ರೇನು? ಅವು ಹಾರ್ಕಂದ್ರ ಅವು ಬಾಳ ಹೊಡಿಬೇಕು. ಅನ್ನ ಬೆಳ್ಳಗಾಗತ್ತ. ಹಾರ್ಕಿರ ನವಣೆಕ್ಕೆನ ಉಂಡಿರಿ? ನವಣೆಕ್ಕೆನ. ಈಗ ನೆಲ್ಲಕ್ಕೆನ್ ಚಲೋ, ನವಣೆಕ್ಕೆನ್ ಚಲೋ ಅಂತ? ಅಯ್ಯ ನವಣೆಕ್ಕೆ ಅನ್ನ ಏನ್ರಿ? ಈಗ ಮಂದಿ ಆಸೆ ಹೇಳ್ತಾರ ನೀವ್ ಹಿಂದಕ ನವಣಿ ಅನ್ನ ಉಂಡಿರಿ ಗಟ್ಟಿರಿ, ಅಕ್ಕಿ ಯಾರಕ್ ಬರ್ತಂತ ಆಸೆ ಹೇಳ್ತಾರೆ ಊರ್ರಿ. ಅವಾಗ ಅಕ್ಕಿಯನ್ನ ಮಾಡಿದಾರ ಸಾವ್ಕಾರ ಅಂತಿದ್ರು ಅಂತ. ಅಯ್ಯ ಹಾಡ್ದಾರಿಗೆ ಒಪ್ಪತ್ ಕೊಡ್ತಿದ್ರು. ಒಪ್ಪತ್ತ ಮುಂಜಾನೆ ಏನ್ ಕೊಡ್ತಿದ್ರೇನ? ಹಾರ್ಕ್ ನನ್ನ ಕೊಡಾರ. ಹಾರ್ಕ್ ನನ್ನ ತೊಗರಿ ಬೇಳೆ ಕಟ್ ನವಣಿ ಅನ್ನ ಅನ್ಕತ್ ಬ್ಯಾಡ ಅಂತ ಇತ್ತಾಗ 1 ತಿಂಗಳ ನವಣಿ ಅನ್ನ ನುಚ್ಚು ಸೊಂಟಿ ಮಾಡ್ಯಾರಲ್ಲ ಅಲ್ಲಿ ಮಾಡ್ತದ. ಇಲ್ಲೇ ಬೇಕಾದ್ರೆ ನಾವ್ ಮಾಡ್ಕೊಂಡ್ ಹೋಗಿದ್ದ. ಯಾವ್ದು ಶ್ರೇಷ್ಠ ಅಂತ ಈಗ ನೋಡಿ, ಬರೇ ಬಿಳೆ ಅನ್ನ, ಉಪ್ಪಿಟ್ಟು, ಒಗ್ಗರಣೆ ಅಂತ ಬಂದಾವ. ಅದ ಚಲೋ ಇದ ಚಲೋ? ಅಯ್ಯ ಅದೇನ್ ಬೇಸ್ರಿ ಸಂಗಟಿ ನುಚ್ಚು. ನಮ್ಮೂರಾಗ ಸಂಗಟಿ ನುಚ್ಚು ಬರೇ. ಅಲ್ಲ ಹಾಲಕ್ಕೆಂದು ಮಜ್ಜಿಗೆ ಉಂಡ್ ಬಿಟ್ರ ತಂಪು ಒಟ್ಟಿಗೆ. ಅಯ್ಯೋ
ಈಟ ಸಾಕದ ನುಚ್ಚು ಹ್ಮ್ ಒಜ್ಜೆ ಬ್ಯಾಸ್ಗ್ಯಾಗ ಒಂದ್ ಮಜ್ಜಿಗೆ ಅಲ್ಲಮ್ಮ ಬ್ಯಾಸ್ಗ್ಯಾಗ ಮಜ್ಜಿಗೆ ಸೊಂಟಿ ಉಂಡ್ ಬಿಟ್ರು ಉಪ್ಪು ಹಾಕ್ಯಂದ ಹೊಲಕ್ಕ ಮೊಸರು ಹ್ಮ್ ನುಚ್ಚು ಕಲ್ಸಿ ಬಟ್ಟದ ಇಟ್ಕೊಂಡು ಹೋಗಾರ ಉಣ್ಣಾಕ ಹೊಲ್ದಕ್ಕ ಇಲ್ಲೊಂದಾಗಿಲ್ಲ ಅನ್ನ ನವಣಿ ಅನ್ನ ಆರ್ಕನ ಶಾವಿಗೆ ಇಲ್ಲ ಬರಗಾಲ ಬಿದ್ದತ್ ನೀನ್ ಇದು ಅವಾಗ ನೋಡಿ ಏನ್ ಬರಗಾಲ ನಾ ಬಂದ್ ಸುಟ್ಟನೇ ಇಲ್ಲ ಬರಗಾಲ ಹೊಟ್ಟೆ ಇಲ್ಲ ಏನ್ ಇಲ್ಲಿ ಬರಗಾಲ ಅನ್ನೋದಿಲ್ಲ ಹ್ಮ್ ಅದೇನ ಮೊನ್ನೆ ಕೊರೋನ್ ಅಂತ ಕೊರೋನಾ ಬಂದಿತ್ತ ಅದ ನೋಡಿ ಈಗ 3 ವರ್ಷದ ಮುಂದೆ ನಾವ್ ಬಂದ್ ಸುಟ್ಟು ಬರಗಾಲ ಇಲ್ಲ ಇಲ್ರಿ ಅವಾಗೆಲ್ಲ ರಾಶಿ ಗೌಡ್ರ ಇದ್ದಾಗ ರಾಶಿ ಎಲ್ಲಾ ಕೂಡಿ ಮಾಡ್ತಿದ್ರನ ಎಲ್ಲಾರು ಕೂಡಿ 4 ಚೀಲ 5 ಚೀಲ ನ್ಯಾವಣಿ ಆಗವ್ 60-80 ಜೋಳ ಆಗವ್ ಮತ್ತೆ 11-10 ತೊಗರಿ ಆಗ್ಯಾವ ಅವಾಗ ನಮ್ಮರು ಜೇನಿಗೆ ಹಾಕಿ ನಮ್ 4 ಎತ್ತು 6 ಎತ್ತು ಇದ್ರಿ 6 ಎತ್ತು ಮತ್ತೆ ಇವ್ರ ಅಪ್ಪ ಬತ್ತ ಇನ್ನೊಬ್ಬ 3 ಕಮ್ತ ಕೂಡಿ ಮಾಡ್ತಿದ್ರು ಈಗ ಕೂಡ್ ಕುಟುಂಬ ಹೋಗ್ಬಿಟ್ಟವು ಈಗ ಬರೇ ಒಬ್ಬ ಬ್ಯಾರೆ ಹಾಕತ್ ಬಿಟ್ರ ನಡುವತ್ ಮಗ ಕಮ್ತ ಇವ್ರಪ್ಪ ಕಮ್ತ ಇನ್ನೊಬ್ಬ ಕಮ್ತ 6 ಎತ್ತಿದ್ದು 6 ಎತ್ತಿನ ಒಕ್ಕಲ್ತನ ದೊಡ್ಡ ಒಕ್ಕಲ್ತನ ಆಗ್ಯಾರ ಅವಾಗ ದೊಡ್ಡ ಒಕ್ಕಲ್ತನ ರೀ ನೀವ್ ಅಲ್ಲಿ ಸಣ್ಣ ಇದ್ದಾಗ ಕೆಲಸ ಮಾಡ್ರ ಹೊಲ್ದಾಗ ಹತ್ತಿ ಬಿಡಿಸ್ತಿದ್ರ ಅಲ್ಲಿ ಎರಿ ಹೊಲ ಅದು ಎರಿ ಹೊಲ ಅಷ್ಟು ಎರಿ ಹೊಲ ಮತ್ತೇನ್ ಬೆಳಿತಿದ್ರು ಅದೇನ್ರಿ ಹತ್ತಿ ಗೋಧಿ ಬೀಜಾಳ ಹುಳಿಗಡ್ಲಿ ಏನ ಯಾರೊಬ್ರು ಹಾಕ್ತದ ಕೀಚಿಂಗನ ಅಲ್ಲಿ ಹಬ್ಸಿಂಗ್ ಇಲ್ರಿ ಇಲ್ಲಿ ಹಬ್ಸಿಂಗ ನಮ್ಮರ್ 100 ಚೀಲ ಹೊಡ್ಯಾರ ಹಬ್ಸಿಂಗ 100 ಚೀಲ ಬೆಳ್ದಾರ 100 ಚೀಲ ಬೆಳ್ದಾರ ಕೂಡಿದ್ದಾಗ 100 ಚೀಲ ಹಬ್ಸಿಂಗ ಹೊಡ್ಯಾರ ಅವಾಗ ಹೆಣ್ಮಕ್ಳು ಸಾಲಿ ಕಳಿಸ್ತಿದ್ದಿಲ್ಲನ ಹೆಣ್ಮಕ್ಳು ಬಾಳ ಕಲ್ತ ಇಲ್ಲ ಈಗ ಮಕ್ಳು ಕಲ್ತು ಶಾಣ್ಯಾರ ಹೌದೌದೌದು ಈಗ ಶಾಣ್ಯಾರ ಅವಾಗ ಅಲ್ರಿ ನಮ್ ಗಂಡ್ರಿ ಇವ್ರಪ್ಪನ 7 ಕಲಿಯಕ್ಕೆ ಬಿಡಿಸ್ಬಿಟ್ರಿ ನೀರ್ ಕಟ್ಟೋದು ಕಮ್ತ ಮಾಡೋದು ಎಡಿ ಹೊಡ್ಯೋದು ಗಡ್ಡಿ ಹೊಡ್ಯೋದು ಬರ್ರಿ ಮಠಕ್ ಹೋಗಿರ್ತಿ ಗವಿಸಿದ್ದಪ್ಪ ಮಠಕ್ ಹೋಗಿರ್ತೀರ ಅವಾಗ ಹೋಗ್ದೆ ಈಗ ಹೋಗಿಲ್ಲ ಬಾರಿನಾತು ನಾನು ಈಗ ಆಗಾಗಲ್ಲ ಈಗ ಅಜ್ಜಾರ್ ಬಾಳ ಸುಧಾರಣೆ ಮಾಡ್ಯಾರ ಮಠನ ಈಗ ಹೋಗಿಲ್ರಿ ಬಾರಿನಾತು ಅವಾಗ ಇಲ್ಲೇ ಬಂದಿದ್ರಿ ಅಜ್ಜಾರು ಬಂದಿದ್ರ ಅಜ್ಜಾರ್ ಗವಿಸಿದ್ದಪ್ಪನ ಅಜ್ಜನಾರು ಕುಣಿಕೆರಿಗೆ ಬಂದ್ರನ ಸರಿ ಇದು ಬಂದು ಜಾತ್ರೆ ಬರ್ತದ 1 ತಿಂಗಳ ಮುಂದಿದ್ದಾಗ ಇಲ್ಲಿಗೆ ಪಟ್ಟಿ ಬರ್ತಾರನ ಈಗ ಬರಗಲ್ಲ ಯಾರನ್ನಾರು ಬ್ಯಾರೆ ಅವಾಗ ಅವ್ರ ಬರ್ತಿದ್ರು ಅಜ್ಜಾರ ಬರ್ತಿದ್ರು ಅವಾಗ ನಾವ್ ಬ್ಯಾರೆ ಆದಾಗ ಅವ್ರ ಬಂದಿದ್ರು ನಮ್ ನಡಕ್ ಹೋಗಿ ನಮಸ್ಕಾರ ಮಾಡಿ ಇವ್ರಪ್ಪಗಂತೂ ಬ್ಯಾರೆ ಆದಲ್ಲ ಸಣ್ಣತ ನನ್ಗೇನು ಗೊತ್ತಿಲ್ಲ ಅಂತ ಬಾಳ ಇದ್ ಮಾಡ್ದೆ ಅಲ್ಲಿನ ಬತ್ ನಮ್ಮ ಅಕ್ಕನ ಮಗ ಅಂತದ ಅವ್ ಸಿಗಿದ್ರ ಆಯ್ತು ನೋಡ ನಮ್ಮ ಅಕ್ಕನ ಮಗ ಅಕ್ಕ ತಂಗಿ ಅಣ್ಣ ತಮ್ಮ ಕೊಟ್ಟಿತ್ತು ಅಕ್ಕ ತಂಗಿ ಅಣ್ಣ ತಮ್ಮ ಕೊಟ್ಟಿತ್ತೇನ ಆ ಕಿರಿಯಕ್ಕನ ಮಗ ಅಂದ್ರ ನಾವು ಅಲ್ಲೇ ಪೋಳಿ ಕಟ್ಟಿ ಕುಂತಿದ್ದೆ ಇವ್ರಪ್ಪ ಮತ್ತೆ ನಮಸ್ಕಾರ ಮಾಡಿ ಆಕೇನ ನಮ್ ತಮ್ಮ ದಿವಾಡ್ಯಾಗ್ಯಾರ ಬಾಳ ಇದನ್ ಮಾಡ್ತಾನ ಸಣ್ಣ ಮಾಡ್ಯಾನ ಮನ್ಸ ನೋಡ್ರಿ ಅಂತ ಕರಿಯಪ್ಪ ನಾನು ಹೋದೆ ನಮಸ್ಕಾರ ಮಾಡಿದ್ರ ಆತೇನಂದ ನನ್ಗ ಅಜ್ಜ ನೀನೇನು 10 ವರ್ಷ ಬಾ ಅಂದ ನನ್ ಗವಿಸಿದ್ದಪ್ಪ ಅಜ್ಜ ಇವ್ರಪ್ಪಗ ತಾನು ಮನುಷ್ಯ ಎಲ್ಲಾರು ಬ್ಯಾರಿ ಆಗೋದುಂಟು ಮಾಡೋದುಂಟಪ್ಪ ನೋಡು ನಿನ್ ಮೇಲೆ ಗವಿಸಿದ್ದನ ಏನ್ ನಿನ್ ಸಣ್ಣ ಕೇಳ್ಕೊಬೇಡ ನಮ್ಗಾಗ ಈತ ಆಶೀರ್ವಾದ ಮಾಡಿ ನಾ ಇವತ್ತಿ ಬಿಡಾಗ್ಲ ನಮ್ದು ಗದ್ದೆ ಐತಿ ಅಕ್ಕಿ ಬೆಳಿತೀವಿ ಅವ್ರಿಗೆ ಯಾವಾಗ ನಾವ್ ಬ್ಯಾರೆ ಸುಟ್ಟು 1 ಚೀಲ ನೆಲ್ಲ ಅಕ್ಕಿ ಹಾಕ್ಸಿ ಮಠಕ್ಕ ವರ್ಷ 1 ಚೀಲ ಮಠಕ್ಕ ನಮ್ಗೇನ್ ಐತೆ ಅವ್ರ ಕಾಳು ಒಷ್ಟಿ ಎತ್ತಿ ಗಾಡಿ ಹೋಗೋದ್ ಚೇಕನ್ ಗೋಡೆ ಅಂತಾರಲ್ಲ ನಾವ್ ಜೀನ್ ಹಾಕ್ಸಿ ಅದ್ ತೂರಿ ಬಾಯಿ ಹೊಲ್ದು ಆ ಗಾಡಿಯಾಗ ವರ್ಷ ಕೊಡ್ತೀರಿ ವರ್ಷ 1 ಚೀಲ ಅವರು ಎಲ್ಲಾ ಬಡವ್ರ ಮಕ್ಳಿಗೆಲ್ಲ ಸಾಲಿ ಗಿಲಿ ಕಳ್ಸಾರ ಅವ್ರು ಹೇಳಿದ್ರು ಏನಾರ ಮಾಡ್ಯಪ್ಪ ನಿಮ್ಗ ನಾ ಏನು ಹೇಳಗಲ್ಲ ಅವ್ರ ಆಟಿ ಚೆನ್ನಾಗಲ್ಲ ನಮಗ್ ಭಕ್ತಿ ಅಷ್ಟೈತೆ
ಎಷ್ಟರ ಕೊಡ್ರಿ ನಿಮ್ ಭಕ್ತಿ ಇಷ್ಟ ಕೊಡ್ರಿ ಅಂತ ಕಂಡೀಷನ್ ಮಾಡಂಗಿಲ್ಲ ಏನು. ಏನ್ರಿ ಬಂದಿರ್ತಾರ ವರ್ಷ ಬರ್ತಾರ, ಈಗ ಆಗಾಗಲ್ಲ ಅವ್ರಿಗೆ ಬ್ಯಾರೆ ಅದ. ಅಲ್ಲ ಮಠ ಮುಂಚೆಕ ಬುತ್ತಿ ಕಡ್ಗೆಂದ ಉಂಡು ಬರ್ತದ್ರಂತ ಅವಾಗ, ಈಗ ಯಾವ ಮಠಕ್ ಬೆಳ್ದೈತಿ? ನಾವ ಅವಾಗ ಜಾತ್ರೆಗೆ ಹೋಗ್ತಿದ್ವಿ ಆಗ. ಬುತ್ತಿ ಬಂಡಿ ಕಟ್ಕೊಂಡ್ ಜಾತ್ರೆಗೆ ಹೋಗ್ತಿದ್ವಿ, ಬಂಡಿ ಕಟ್ಕೊಂಡು. ಗೌಡ್ರ ನೀವ್ ಹೋಗಿರಿ? ಹೋಗಿವಿ, ಬಂಡಿ ಕಟ್ಕೊಂಡ್ ಹೋಗಿರಿ? ಬಂಡಿ ಕಟ್ಕೊಂಡು ಹೋಗಿ ಕೆರೆ ಇತ್ತಲ್ಲ, ಆ ಕೆರೆಯಾಗ ಉಂಡು ಓಟ ಆಡಿ ಜಾತ್ರೆ ಮಾಡ್ಕೊಂಡ್ ಬರ್ತಿದ್ರಿ. ಏ ಸಿನಿಮಾ ಪನ್ಮ ಈಗ ಟಿವಿಯಲ್ಲಿ ಬರ್ಬೇಕ್ರಿ. ಅವ್ ಟಿವಿ ಇದ್ದಿಲ್ಲ ಇಲ್ಲ, ಈಗ ಸಿನಿಮಾ ಟಾಕೀಸ್ ಹೋಗಿದ್ರಿ? ಶಾರದಾಕ್ ಹೋಗೋದು, ಆಗ ಒಮ್ಮೆ ಕನಕ ಚೆಲ್ಕ್ ಹೋಗಕ್ ಬರ್ರಿ ಅಂತ ಅಲ್ಲಿ ಹೋಗೋದು. ಇಲ್ಲಿ ಮಾಸತ್ಯ ಅನ್ಸುವಿ ನೋಡಿ, ಮಹಾಸತಿ ಅನಸೂಯ. ಇನ್ನ ಜಾಸ್ತಿ ಐತ್ ನೋಡ್ ನಿಮಗ. ಅಲ್ಲ ಗೌಡ್ರ ನೋಡು ಅವಾಗಿನ ಕಾಲಕ್ಕ ಸಿನಿಮಾ ತೋರ್ಸ್ಯಾರ ನಿಮಗ, ಹೌದಿಲ್ಲ? ಇವ್ರು ರಾಜ್ಕುಮಾರ ಮಾಸತಿ ಅನ್ಸಿದಾಗ ನಾರ್ದಾಗ ಮಾಡ್ಯಾನು. ಹೌದೌದೌದೌದು. ಅಲ್ಲ ಇನ್ನ ಜಾಸ್ತಿ ಐತ್ ನೋಡಿ ನಿಮಗ. ಎಷ್ಟು ವರ್ಷ ಆಯ್ತು ನೋಡಿ ಬಂದ? ನಮ್ ಕಾಕನ್ ಮಗಳ ಒಬ್ಬಕಿನ ಬ್ಯಾಡಿಗೆ ಕೊಟ್ಟಿದ್ವಿ, ಬ್ಯಾಡ್ಗಿಗೆ. ನಮ್ಮಣ್ಣ ಅವ ಕೂಡಿದ್ದಾಗ ನಮ್ ಕಾಕನಾರ ಅವ್ರು ಕೂಡಿದ್ರಿ ಅಲ್ಲಿ. ನಮ್ ಚಿಗವ ನಾನು ಬ್ಯಾಡಿಗೆ ಹೋಗ್ಬೇಕಂತ ಮಾಡಿವಪ್ಪ ನೋಡಕ. ಆಗಾರ ನಾ ಧಾರವಾಡ ಹೋಗ್ಕೊನಿ, ಹುಬ್ಬಳ್ಳಿದ್ದ ಹತ್ತಿಸ್ತ ನಾನು, ಹುಬ್ಬಳ್ಳಿದ್ದ ಹತ್ತ ಚೇಂಜ್ ಆಗತ್ತೆ. ಇತ್ತಾಗ ರೈಲ್ ಕಚ್ಚಿದ್ರ ನಿಮಗ? ಲಕ್ಷ್ಮಪುರ, ಗುಡಿಗೇರಿ, ಓಟ್ ಅವೆಲ್ಲ ಹಾವೇರಿ ದಾಟಕ್ಕೆ ಬ್ಯಾಡ್ಗಿ ಅದು ಅವ್ರು ಟಾಂಗ ನಿಂತಿತ್ತು. ಈಗ ನಿಂತಾರ ಮನಿ ಅಂದ್ರ. ಅವ್ರ ಟಾಂಗ ಇದ್ದು ಅವಾಗ? ಟಾಂಗ ಗಾಡಿ ಐತಿದ್ರ ಕರ್ಕೊಂಡ್ ಅಡ್ರೆಸ್ ಹೇಳ್ಬಿಟ್ಟು ಕರ್ಕೊಂಡ್ ಹೋಗಿದ್ರು. ಮತ್ತೆ ಅಲ್ಲಿ ಹೋಗಿಂದ ಅಲ್ಲಿ ಎಂಟಿದೆ ಇದ್ವಿ. ಇಲ್ಲಿ 3,000 ಕುಡಿಸಿದ್ದಪ್ಪ ಮಠ ಹುಬ್ಳ್ಯಾಗ. 3,000 ಮಠ. ಸಿದ್ದಾರೂಢ ಮಠ. ಅಲ್ಲಿ ಬ್ಯಾಡಿಯಾಗ ಕರುಮುಂಡಿಗೆ ಹಣ್ಣಪ್ಪ ಅದ್ ನೋಡ್ತೀನಿ ನಾವು. ಹಂಗ ಆರಾಮಿಲ್ಲಕ್ರ ನಮ್ಮ ಮಾವ ಇಲ್ಲಿ ಕೊಪ್ಪದ ತೋರ್ಸಿಲ್ಲ, ಹುಬ್ಬಳ್ಯಾಗ ತೋರ್ಸ್ಯಾರ. ನಮ್ಮ ಹೆಣ್ಮಕ್ಳು ಹುಟ್ಟಿರ್ತಾರ, ಮಕ್ಳು ಆಪರೇಷನ್ ಮಾಡಿಸಿ ಹುಬ್ಬಳ್ಳ. ಇಲ್ಲಿ ಗಾಡಿ ಹಳಿತ ಅಲ್ಲಿ ಕೋಪ್ರಟೇನ್ ಆ ದವಾಖಾನೆ. ಮತ್ತೆ ನನ್ನ ಆರಾಮಿದ್ದಿದ್ದಿಲ್ಲ, ಬ್ಯಾಡ ನೀನು ಪಾಟೀಲ್ ದವಾಖಾನಿಗೆ ಹೋಗೋಣಂತ ಧಾರವಾಡ ಪಾಟೀಲ್ ದವಾಖಾನೆ. ಅದ ಮತ್ತೆ ಹೋಗೋದಿದ್ದಿಲ್ಲ ನನ್ ಮಗ ಮೊನ್ನೆ ಇಲ್ಲಿ ಗದಿನಾಗ ತೋರ್ಸಿ. ಗದಗ್ನ್ಯಾಗ ಪಾಟೀಲ್ ದವಾಖಾನೆ. ಹೌದೌದು, ಗದಿನ ತೋರ್ಸಿ. ಅಲ್ಲ ಈಗ ದವಾಖಾನೆ ಆಗಿ ಅವಾಗೆಲ್ಲ ಹೆರಿಗಿನ ನೀವ ಮಾಡ್ಸ್ಕೊಂಡ್ಬಿಡ್ತಿದ್ರ? ಆಪರೇಷನ್ ಆಗಿಲ್ರಿ. ಆಗಿಲ್ಲ ನೀವು? 4 ಮಂದಿ ಮಕ್ಳ ಮೇಲೆ ಇವ್ರ ಅಪ್ಪನ ಮೇಲೆ ಮಕ್ಳ. ಹೌದು. ಅಲ್ಲ ಅವಾಗ ಡಾಕ್ಟರ್ ಇರ್ಲಿಲ್ಲ, ದವಾಖಾನೆ ಇರ್ಲಿಲ್ಲ. ಒಂದ್ ಔಷಧಿ ಒಂದ್ ಗುಳಿಗಿಲ್ಲ. ಅವಾಗ ಸೂಲ್ ಗಿತ್ತಾರಂತ ಇರ್ತದ್ರು ಊರಾಗ. ಅಯ್ಯೋ ನಾವ್ ಆಪರೇಷನ್ ಆಗಿಲ್ರಿ. ನಾನ್ ಆಗಿಲ್ಲ, ನೋಡೋಲಾಕಿಗ. ಇನ್ನೇನ ಈಕಿ ಹಿರಿಯಕ್ ನಮ್ಮ ಅಕ್ಕ ಆದ್ಳು, ಹುಬ್ಬಳ್ಯಾಗ ಆಕಿ. ಆಕಿ ಆಪರೇಷನ್ ಆದ್ಳು. ಆಕಿ ಬಾಳ ಮಂದಿ ಮಕ್ಳು ಇದ್ವು, 5 ಮಂದಿ ಹೆಣ್ಮಕ್ಳು. ಇಬ್ರಾಗ ಒಬ್ಬ ಸತ್ತ, ಒಬ್ಬತ್ತ ಗಂಡ್ ಮಗ. ಬ್ಯಾಡ ಅಂತೇಳಿ ಮಾಡ್ತೇನೆ. ನಮ್ಗ ಒಬ್ರ ಹೆಣ್ಮಕ್ಳು, 4 ಮಂದಿ ಗಂಡ್ ಮಕ್ಳು. ನಾವ್ ಮಾಡ್ಸ್ಕೇಳಿದ. ಹೆಣ್ಮಕ್ಳನ್ನ ಯಾವ್ರು ಕೊಟ್ರಿ? ಹೆಣ್ಮಗಳನ್ನ ಆಕಿ ಮಗಳ ಇದಕ್ ಕೊಟ್ಟಿವಿ, ಅದ ಉದಕ್ ಕೊಟ್ಟಿವಿ. ಬೆಳಗಾವ್ ಮುಂಜಾನೆ ಹತ್ತಂದ ಕಾರ್. ಆಕಿ ಮಗ ಡಾಕ್ಟರ್ ಅದನ. ಆಕಿ ಸೊಸಿನ ಮಾರೋಳಿ ಆಕಿ ಅಲ್ಲಿ ಸಿಗ್ಗಾವಿ ಮಾರೋಳಿ. ಅಲ್ಲಿ ಆಕಿ ಆಕಿಗೆ ಗೌರ್ಮೆಂಟ್ ನೌಕರಿ ಬಂದೈತಿ. ಹೆರಿಗೆ ಹೆಸರು ಮಗನ. ಆತಗ ಒಂದ್ ಹೆಣ್ಣು ಒಂದ ಗಂಡು, ನಮ್ಮ ಮಗ್ಗ. ಆತನ ಡಾಕ್ಟರ್ ಅದ. ಸಾಯ ಕಟ್ಟಿದ್ದೆ, ಬಾಟ್ಲಿ ಹಚ್ಚಿ ಸೂಜಿ ಹಚ್ಚಿ 10-12 ಬಾಟ್ಲಿ ಮನೆ ಹಚ್ಚಾನ. ನಿಮಗ ಆರಾಮಿರ್ಲಿಕ್ಕೆ ಅವ್ರಿಗೆ ಹೇಳ್ಬಿಡ್ತೀರಿ? ಅವ್ರ ನೋಡ ನನಗೆ ಈ ಗಾಡಿ ಬಸ್ ಆಗಾಗಲ್ಲ, ಬಂದ್ ನೋಡ್ಕೊಂಡು ಹೋಗೋಣ. ಕಾರ್ ಐತೆ, ಆತ್ನ ಹಾಕೊಟ್ಟು ಕಾರ್ ಕೊಟ್ಟು ಜೀವದಂಗನಗರ. ಅಯ್ಯ ಆತ್ನ ಬರೋದು ಜೀವದ. ಈಗ ನೀವು ಅಕ್ಕ ತಂಗಿ ಅಣ್ಣ ತಮ್ಮ ಕೊಟ್ಟತ್ತಲ್ಲ, ನಿಮ್ ಅಕ್ಕಾರನ ಅದಾರನವ್ರಿನ? ಅವ್ರ ಸತ್ರ, ನಮ್ಮ ಮಾವ ಸತ್ತ, ನಮ್ಮ ಮಗ ಅದನ. ಅಲ್ಲ ನೀವ್ ಅಕ್ಕ ತಂಗಿ ಲಗ್ನ ಮಾಡಿ ಕೊಟ್ಟಾಗ ಹೆಂಗಿದ್ರಿ? ಅಯ್ಯ ನಾವ್ ಜೀವಿದ್ವಿ, ಗುದ್ದಾಡ್ತಿದ್ವಿ. ಒಟ್ಟ ಗುದ್ದಾಡಿಲ್ಲ? ಒಟ್ಟ ಗುದ್ದಾಡಿ. ದಗದ ಮನ್ಯಾಗನ ಕುಡಿಕೆ ಮಾಡ್ತಿದ್ರಿ, ಹೊಲ್ದಾಗನ ಕುಡಿಕೆ ಮಾಡ್ತಿದ್ರ? ಹೊಲ್ದಾಗ ಆ ಕರ್ಕೊಂಡು ಇಬ್ಬರು ಹೋಗ್ಬಿಡ್ತಿದ್ವಿ. ಯಾವಾಕ್ಯಾರ ಒಬ್ಬತ್ ಮನ್ಯಾಗಿರ್ಬೇಕು. ನಾನಾಗ್ಲಿ ನೋಡಿಲ್ಲ, ಯಾರು ಗುದ್ದಾಡ್ತಿದ್ರಿ? ನೀ ನಂಗ ಹೆಚ್ಚು ಕಮ್ಮಿಯಾಗಿ ಹೋಗಿದ್ರಿ?
ಹೆಚ್ಚು ಕಡಿಮೆ ಮನ ಮಾಡ್ಕೊಂಡ್ ಹೋಗತಿ ಮನ ಮಾಡಿ ಚಂದ ಕೂಸಿದ್ರ ಮನೆಗಿರೋದ ಅದ್ ಮನ ಮಾಡ್ಕೊಂಡ್ ತಂದ್ ಕೂಸು ಕೂಸಿಲ್ದ ಹೊಲ್ಕೋಬೇಕು ಅವ್ರು ಆ ಕಟ್ಕೊಂಡು ಮತ್ 100 ಚೀಲ ಶೇಂಗ ಆಗ್ಬೇಕು ಬಳ್ಳಿ ತೆಗಿಬೇಕು ಮತ್ತೆ 100 ಚೀಲ ನಿಮ್ಮ ಅಕ್ಕ ಕರ್ಕೊಂಡ್ ಮಾಡ್ತಿದ್ರ ನಿಮ್ಮನ್ನ ಹೊಲ್ದಾಗ ಹೆಚ್ಚು ಕಮ್ಮಿ ನಿಮ್ ಕೈಲಿ ಇದಾಲಿಕ್ರ ಮಾಡ್ತಿದ್ರ ನಮ್ಮ ಅಕ್ಕ ಅಷ್ಟೇ ಕರ್ಕೊಂಡ್ ನಿಮ್ ಮಾವ ಅತ್ತಿ ಬಗ್ಗೆ ಹೇಳ್ರಿ ನಮ್ಮ ಮಾವ ನಮ್ಮ ಅತ್ತಿ ಬಾದಿನ ಇದ್ದಿದ್ದಿಲ್ಲ ನಮ್ಮ ಮಾವ ಅಲ್ಲಿ ಮದುವೆ ತೆಗಿದ್ದಿ ನಾ ಬಂದ್ 12 ವರ್ಷ ನಮ್ಮ ಮಾವ ನಮ್ಮ ಅತ್ತಿ ಅಲ್ಲ ಜೀವ ಇದ್ರು ಇರತ್ತನ ಅವ್ರ ಮಾಡ್ತಿದ್ರ ಅಯ್ಯ ನಮ್ಮ ಅತ್ತಿ ಬಾಳ ಭಾಷೆ ತಕ್ಕಿದ್ ನಾವ ಹಿರಿಯರು ಆಕಿ ಗೊತ್ತಾ ಇದ್ದಿದ್ದಿಲ್ಲ ಮಾಡೋದು ಗೊತ್ತಿಲ್ಲ ಬಿಡೋದು ಹೆಣ್ಮಕ್ಳು ಇದ್ದಿದ್ದಿಲ್ಲ ಒಬ್ಬಕ್ಕಿದ್ಲು ಸತ್ ತಿರ್ಕ್ಯಾಂದ್ಲ ಚಲೋ ಇದ್ರ ನಿಮ್ಗೆ ಜೀವ ಮಾಡ್ತಿದ್ರ ಜೀವ್ ಮಾಡೋದೇ ನಮ್ಮ ಅತ್ತಿ ಬಾ ಜೀವ್ ಏನ್ ಅಷ್ಟ್ರಿಗೆ ಒಂದ ನೋಡ್ತಿದ್ರ ಅಯ್ಯ ಅತ್ತಿ ಹೇಳ್ತಿದ್ದಿಲ್ಲ ನಾವ ಹತ್ತಿ ಉಂಡಾಳ ಹತ್ತಿ ಮೇಲೆ ತಕೊಂಡಾಳ ಹತ್ತಿ ನಾವ ಒಬ್ರಿಗೊಬ್ರು ನಾವನ ನೋಡ್ಕೊಂಡಕ್ಕಿದ್ರಿ ನಾವ್ ಗುದ್ದಾಡಿಲ್ರಿ ನಮ್ಮ ಅತ್ತಿ ನಾವು ಒಂದಿನ ನಮ್ಮ ಅತ್ತಿ ಯಾಕಡೆ ಅಂದದ್ದು ನಮ್ಮವ್ವನ ಅಂತ ಇದ್ದ ಆಕಿ ನಮ್ಗೆ ಯಾಕ್ರಲ್ಲಿ ಅಂತ ನಮ್ಮ ಅತ್ತಿ ಅಂದಿಲ್ಲ ಬಾರಿ ಜೀವ ಬಾರಿ ಈಗಿನ ಹೆಂಗದಾರ ಅಯ್ಯ ಈಗಿನ ಇವತ್ ಬಂದ್ ನಾಳೆ ಯಾಕಡೆ ಅಂತಾರ ಅತ್ತಿಗೆನ ಗಂಡಗ ಇವ ಯಾವ ಮಾಡ್ತಾನ ನೋಡ್ ಅಂದಾರ ನಮ್ಮವ್ರ ಗೌಡ್ರು ರೀ ಅನ್ನತನ ನಮಗ್ ಬಾಯ್ ಈಗ ಬಾಯಿ ಬಂದಂಗ ಅಂತಾರ ಗಂಡಗ ಹೊರಗ್ ಕೇಳ್ಬೇಕಾರ ನಿಮ್ ಗೌಡ್ರು ಅದಾರನ್ ಅಂತ ಕೇಳ್ತಾರ ಈಗಿನ ನಿಮ್ ಗೌಡ್ರು ಅದಾರನ್ರಿ ಅಂತ ಕೇಳ್ತಾರ ಮತ್ತೆ ನಮ್ ಗೌಡ್ರು ನಮ್ದು ಹೌದು ಮಾರಿ ಗೌಡ್ರು ನಾವು ಅವ್ ಗೌಡ್ರಾದ್ರ ಹಂಗ ಇದ್ರ ಅವ್ರು ಅಯ್ಯ ಅವ್ರು ಬಾಯ ಇಲ್ಲ ಹೊರಗ್ ಗುದ್ದಾಡ್ಸಿದ್ದಿಲ್ಲ ಒಟ್ಟ ಜಗಳಿಲ್ಲ ಒಟ್ಟ ಸಣ್ಣ ಸೂಕ್ಷ್ಮ ಏನಿದ್ರ ಕುಡಿಯಾರಿಲ್ಲ ಕತ್ತಾರಿಲ್ಲ ನಮ್ಮ ಹೆಣ್ಮಕ್ಳು ಜಗಳ ಬಂದಿಲ್ಲ ನಮ್ ಗಂಡ ಮಕ್ಳು ಹೊಲ ಕಟ್ಕೊಂಡು ಹೋಗಿ ಬರೇ ದುಡ್ಯದ ನಾವಾಗ ಬರೇ ಹೊಲ್ದಂಗ್ ಕೆಲ್ಸ ಇಷ್ಟು ಸಾಲಿ ಕಲ್ತಾರ ನೌಕರಿ ಇಲ್ಲ ಗೌಡ್ರು ಓದ್ಯಾರನ ಗೌಡ್ರು ಅಷ್ಟ್ರು ಹೊಲ್ಕೋಕುದ್ರಿ ಅಲ್ಲ ಓದ್ಯಾರನ ಗೌಡ್ರು ಅವರು ಓದ್ಯಾರನ್ರಿ ಆಗಿನ ಕಾಲ ತುಸ್ತು ಕಮ್ಮಿ ಅಲ್ಲ ಸಾಲ ಇದ್ದಿಲ್ಲ ಓದ್ಕೊಂಡಾರ 3 ಓದ್ಯಾರ ತುಸ್ತು ಈಗ ಮಕ್ಳು ಶಾಲಿ ಕಲ್ತಾರ ಅಲ್ಲ ನೀವ್ ಏನ ಹೇಳಿರಲ್ಲ ಗೌಡ್ರು ತಿರ್ಕೇದ್ ಮೇಲಿಂತ ಒಟ್ಟ ನೀವು ವಿಭೂತಿನ ಹಚ್ಚಿಲ್ಲ ದೇವ್ರಿಗೆ ಇದ್ ಮಾಡಿಲ್ಲ ಅಂತೀರ ಅವ್ ಕರೆ ಅವನದು ಏನ ವಿಭೂತಿ ಇವತ್ತಿನ ಹಚ್ಚಲ್ಲ ಅನ್ ಗೌಡ್ರು ತಿರ್ಕೇದ್ ಮೇಲೆ ಹೌದಾ ಗೌಡ್ರು ಸತ್ತಿನ ಹಿಂಗರ್ಕಾಯಿ ತೆಗ್ದಾಕಿ ಇಂತ ದೇವ್ರ ಹೋಗ್ಯಾರ ನಮ್ ದೇವ್ರ ಎರ್ಬೇಕಂತ ನಮ್ ಕೊಳ ಹಿಂಗರ್ಕಾಯಿ ಹಾಕ್ಯಂಡ್ ಪೂಜೆ ಮಾಡಿಲ್ಲ ಹಣಗಿ ಬಚ್ಚಿ ಗೌಡ್ರ ದೇವ್ರನ್ನ ಹೋದ್ಮ್ಯಾಗ ನಿಜ ದೇವ್ರ ಯಾರು ಅದನ್ನೇ ಮಾಡ್ಲಿ ಈ ದೇವ್ರ ಎತ್ಕೊಂಡ್ ಏನ್ ಮಾಡ್ಕೊ ದೇವ್ರ ಕಳ್ಸಿನಿ ಈ ದೇವ್ರ ಎಲ್ಲಿ ಐತಿ ಅಂತ ಹೇಳಿ ಒಂದಿನ ನಾನಿಗೆ ಬತ್ತಿ ಹಚ್ಕೊಂಡಿಲ್ಲ ನಾ ಒಂದಿನ ದೇವ್ರ ಐತೆ ಬೆಂಗಳೂರ್ಕ ಐತೆ ನಾಳೆ ಆಡ್ಸಾಡ್ತಾರ ಸತ್ತ ಬೇಕು ಯಾವಾರ ಮಾಡಿ ನಾವ್ ಅಲ್ಲಿ ಅಂತ ದೇವ್ರನ್ನ ಏನೋ ಹಂಗ ಮಿತ್ರಿ ಅವಾಗ ಅವ್ರಿಗೆ ಯಾರ ನಾ ಚಿಟ್ಟ ಹತ್ತಿ ಇವತ್ತಿ ಕೈಯಾಗ ಅಂಗೈಯಾಗ ಹಿಡ್ಕೊಂಡು ದೇವ್ರ ಪೂಜೆ ಮಾಡಿಲ್ಲ ಕೊಳ ಲಿಂಗಕ್ಕ ಹಾಕ್ಯಂಗಿಲ್ಲ ಹಣಿ ಈಟಿ ಬತ್ತಿ ಹಚ್ಕೊಂಡಿ ಬ್ಯಾಡ ಅಲ್ಲ ನಿಜವಾದ ಪ್ರೀತಿ ಅದ ನನ್ ದೇವ್ರ ಇಲ್ಲ ಅಂದ್ಮೇಲೆ ನಾನ್ ಯಾಕೆ ಮಾಡ್ಲಿ ಅಂತಿರಲ್ಲ ಯಾವ ಅಂತ ನನ್ಗ ಈಗ ಯಾರು ನೋಡಿರ ನೀವು ಅಯ್ಯ ಕೈಯಾಗ ಚಿಕ್ಕಿ ಬಳಿ ಇಟ್ಕೊಂಡ್ ಇವನು ಇಟ್ಕೊಂಡಿದ್ಯಲ್ಲ ಇವ್ರ ಲಗನ್ದಾಗ ಇಡೀ ಈಗ ಯಾರ ಬರೇ 1-4-5 ಕೆಂಪು ಹಚ್ಚಂತ ಕೆಂಪು ಈಗ ಇವ್ರ ಬೇರು ಇಡ್ತಾರ ನಾಗ ಅನ್ಸತ್ತು ಕೈ ಚಿಕ್ಕಿ ಬಳಿ ಒಂದಿನ ಹಚ್ಚಿಲ್ ನೋಡ್ರಿ ಕೈಯಾಗ ಅಂಗೈಯಾಗ ಇಟ್ಕೊಂಡ್ ದೇವ್ರ ಪೂಜೆ ಮಾಡಿಲ್ಲ ಹಣಿಗೆ ಬತ್ತಿ ಹಚ್ಚಿ ಅಂತ ತಿನ್ ಕಳ್ಸಿ ನಾ ಏನಂತ ಸದ್ ಮಾಡ್ಲಿ ಅಂದಿ ಕಸ್ಕಂಡಿ ನನ್ನ ಈದಿ ಬಿಟ್ಟಾದಿ ನಾನ್ ಕರ್ಕೊಂಡ್ ಹೋಗ್ಬೇಕಪ್ಪ ಅಂತೇಳಿ ಆ ಕೈ ಮುಗಿದು ಆ ದೇವ್ರ ಪೂಜೆ ಮಾಡಿಲ್ಲ ಮನೆ ದೇವ್ರೈತಿ ಹತ್ ಮುಂಚಕ ಎಲ್ಬಾರು ಮೈ ತಕೊಂಡು ದೇವ್ರ ಪೂಜೆ ಮಾಡಿ ಕೈಗೆ ಬತ್ತಿ ಹಚ್ಕೊಂಡು ಹಣಿಗೆ ಬತ್ತಿ ಹಚ್ಕೊಂಡು ದೇವ್ರ ಇದ್ದಾಗ ಪೂಜಾ ಮಾಡ್ತಿದ್ರ ಅವಾಗ ಅವ್ರ ಯಾವಾಗ ಸತ್ರು ಅವಾಗ ಇದ್ದ ನನ್ ದೇವ್ರ ಹೋದ ಅಂತ ನಂದು ಇದಾಗಿ ಬಿಟ್ರಿ ಇಲ್ಲಿ ಬಂದ್ ನೋಡಿ ಈಕೊಬ್ಬಕ್ಕಿ ಈಕೊಬ್ಬಕ್ಕಿದ್ವಿ ಅವಾಗ ಅವ್ರು ಬೆಂಗ್ಳೂರು ಇದು ಒಣೆನ ಹಾಕಿ ಈಕಿನ ಕಬ್ಬೇನೂರಿಗೆ ಕೊಟ್ಟೈತೆ ಒಂದೇ ಹಣ್ಣು ಅಡ್ಸತ್ಲ ಈಗ ಏನ್ ಬೇಕು ಹೋಗು ಅಮ್ಮ
ಈಗ ಅವಾಗಿನ ಕಾಲದ ಶಾಸ್ತ್ರಿಗೂ ಈಗಿನ ಕಾಲದ ಶಾಸ್ತ್ರಿಗೂ ಏನ್ ವ್ಯತ್ಯಾಸ ಐತಿ ಮತ್ ಈಗ ಬರೋರ್ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಹೊಸ ಶಾಸ್ತ್ರ ಬರ್ತಾರಲ್ಲ ಈಗಿನ ಹೆಣ್ಮಕ್ಳಿಗೆ ಇಲ್ಲ ಅವು ಕೇಳಲ್ಲನ ಏನಂತಾರ? ಅವು ಇಲ್ಲ ರೀ ಮಾಡ್ತು, ಇಲ್ಲ ರೀ ಮಾಡ್ತು ಮಾಡ್ತೀವ ಅಂತಾರ, ಮಾಡಲ್ಲ. ಹಾ ಈಗ ಈಗ ಮೊಮ್ಮಗಳು ಬಂದಾಳ ಹುಬ್ಬಳ್ಳಿ ಹಾಕಿ ಸಾಲಿ ಕಲ್ತಾಳ, ಎದ್ದು ಒಂದಿಟ್ ಕಷ್ಟ ಅಂದು ಒಂದಿಟ್ ಅವಾಗಿನ ಕಾಲ ದೊಡ್ಡ. ಅಮ್ಮ ಈಗಿನ ಸ್ವಸ್ಥರ್ಗೆ ಏನ್ ಹೇಳಕ್ ಇಷ್ಟಪಡ್ತೇವ ನೀನ್? ಈಗಿನ ಸ್ವಸ್ಥರ್ಗೆ ಹೆಂಗಿರ್ಬೇಕು? ನೌಕರಿ ಮಾಡಕ್ ಹೋಗಾರ ಏನಿಲ್ಲ, ಹೋಗಾರ ಬರ ಅವ್ರ ಅತ್ಯಾರ ಅಡಿಗೆ ಮಾಡಿರ್ತಾರ ಉಣ್ತಾರ. ಅಲ್ಲ ಈಗಿನ ಹೆಣ್ಮಕ್ಳು ಅವಾಗ ನಿಮ್ ಸಾಲಿ ಕಳ್ಸಿಲ್ಲ? ಇಲ್ರಿ, ನನ್ಗ್ ಬರ್ಯಾಕ್ ಬರಲ್ರಿ. ಈಗ ಹೆಬ್ಬಟ್ಟಿದ್ ಮಾಡಿದ್ರಿ ಎದಕ್ಕಾರ ಹೆಬ್ಬರ್ಸೇನ. ಅವಾಗ ತಂದೆ ತಾಯಿ ಮಾತು, ಅತ್ತಿ ಮಾವನ್ ಮಾತು ಕೇಳ್ತಿದ್ರ ಅವಾಗ, ಈಗ ಕೇಳಂಗಿಲ್ಲ. ಇಲ್ರಿ, ಯಾಕ ಹಂಗ್ಯಾಕ್ ಆಗೈತಿ ಈಗ? ಮತ್ತೀಗ ಕಾಲಿಂತ ಕಲಿತೀವಿ ಅಂತಾರ. ಸಾಲಿಗೆ ಹೋಗ್ತಾರಲ್ಲ ಅದಕ್ಕ? ಅವ ಸಾಲ ಇದ್ದಿದ, ಅವ್ ಸಾಲ ಇದ್ದಿದ್ದಿಲ್ಲ. ಹೊಲಕ್ ಹೋಗೋದು, ದನ ಕಾಯೋದು, ಹೊಲ್ದನ್ ಕೆಲಸ ಮಾಡೋದು, ಇದ್ನ ಹತ್ತಿ ಬಿಡ್ಸೋದು ಹೊಲ್ದಾಗ. ನಮ್ಮ ಹೊಲ್ದಾಗ ನಾವ್ ದೊಡ್ಡವ್ರಾಗತ್ತಾನ ಅಲ್ಲಿ ತೆನೆ ಮುರಿಯೋದು, ಕಡ್ಲಿಕಾಯಿ ಕೀಳೋದು, ಬರೀ ಇದನ್ನ ಮಾಡ್ತಿದ್ವಿ. ಇಲ್ಲಿ ಬಂದಿಂದೆ ಓದ್ವಾರ. ಅಲ್ಲ ಈಗಿನ ಗಂಡ್ಮಕ್ಳು ಈಗ ಲಗ್ನ ಮಾಡ್ಕೊಂತಾರ ಹುಡ್ರು, ಗಂಡ್ ಹುಡ್ರು ಈಗ ಕನ್ಯಾ ಸಿಗೋಲ್ ಅಂತಾರ. ಕನ್ಯೆ ಸಿಗೋಲು ಇಲ್ಲ ಇಲ್ಲ. ಎದಕ್ ಹಿಂಗ ಆಗ್ತದ? ಮುಂಚೆಕೆಲ್ಲ ಕನ್ಯೆ ಜಗ್ಗಿದ್ವಲ್ಲ. ಅಂದ್ರ ಕಲ್ತಾರ ಅದಾರ ಅಂತ ಕೇಳ್ತಾರ. ಒಟ್ ಸಾಲಿಗೆ ಓದಿರ್ಬೇಕು, ನೌಕರಿ ಬೇಕಂತಾರ. ನೌಕರಿ ಅಲ್ಲ ಮತ್ತೆ ಹೊಲನ ಇರ್ಬೇಕಂತಾರ, RCC ಮನಿ ಇರ್ಬೇಕಂತಾರ, ಅಷ್ಟು ಬೇಕಂತಾರ. ಹೊಲ ಇದ್ರೇನು ಹೋಗಲ್ಲ, ಹಾಳಾಗಚ್ಚು. ಅವಾಗೆಲ್ಲ ತಿಪ್ಪಿ ನೋಡ್ತಿದ್ರಂತ, ಹೌದಾ? ಶಿವ ಕನ್ಯಾ ಕೊಡ್ಬೇಕಂದ್ರ ತಿಪ್ಪಿ ನೋಡ್ತಿದ್ರು, ಎತ್ತು ನೋಡ್ತಿದ್ರು, ಮತ್ತೆ ಚೀಲ ಎಷ್ಟ್ ಹೊಟ್ಯಾರ ನೋಡ್ತಿದ್ರಂತ. ಮನಗ ಕಮ್ತ ಐತೇನ ನಾ ಕೇಳಾರ, ಹೊಲ ನಿಮ್ದು ಏಜ್ ಐತೆ ಅಂತ ಕೇಳ್ತಾರ. ಈಗ ಯಾರು ಕೇಳ್ತಾರ ಯಪ್ಪ? ಈಗ ಒಕ್ಕಲ್ತನ ಮಾಡ್ರ ತೋರ್ಸವಲ್ರ, ಕನ್ಯಾನ ತೋರ್ಸವಲ್ರ. ನಮ್ಮ ಹುಡುಗಿ ಹೊಲಕ್ ಹೋಗೋದು ಬಿಡ್ರಿ ಅಂತಾರ. ಅವಾಗ ಹೇಳ್ರಿ, ನಾವ್ ಮೊಬ್ಬು ಸಾರಿಲ್ಲ ಪಾದಿದ್ವಿ, ಚಿಟ್ಟಿದ್ವಿ, ತಾಳಿ ಕಟ್ಗೇನಿ. ನೀವ್ ಅವಾಗ ಕೇಳ್ತಿದ್ರಿ, ನೀವ್ ತಂದೆ ತಾಯಿ ಹೆಂಗ್ ಹೇಳ್ತಾರ ಹಂಗ ಕೇಳ್ತಿದ್ರಿ. ನಮ್ಮಪ್ಪನವ್ರಿಗೆ ನಾವ್ ಯಾರು ಸತ್ತು ಗಾನ ಮಾಡ್ತೇನೆ. ಸಾರಿಲ್ಲ ಒಂದು ಬರ್ಯಾಕ್ ಬರಲ್ಲ. ಈಗ ಸೈ ಅಲ್ಲ ಈಗಿನ ಹೆಣ್ಮಕ್ಳು ತಂದೆ ತಾಯಿ ಯಾರು ತೋರ್ಸ್ತಾರ ಅವ್ರ ನಕ್ಕಾರ ಮದ್ವೆ ಅಕ್ಕಾರ? ಅಯ್ಯ ಈಗ ಕಲಿತೀವಂತಾರ, ಕಲಿತೀವಂತಾರ, ಹೊಲ್ಕ್ ಹೋಗಲ್ಲ. ಸಾಲ್ಗೆ ಹೋಗ್ನವ ನಾವ್ ಹೊಲ್ಕ್ ಹೋಗಲ್ಲ. ಅಲ್ಲ ಲಗ್ನ ಮಾಡ್ಬೇಕಾದ್ರ ತಂದೆ ತಾಯಿ ಹೇಳ್ದಂಗ್ ಕೇಳ್ತಾರ ನೀ ಇಲ್ಲಿಗ? ಅಯ್ಯೋ ಯಪ್ಪ, ಯಾರ್ ಕೇಳ್ತಾರ? ತಮ್ಮ ಬೇಕಾದಾರನ ಮಾಡ್ಕೊಂತಾರ. ಅವಾಗ ಹೇಳಿ ಮೊಬ್ ಮಂದಿ ಕೊಟ್ಟದ್ ಮಾಡ್ಕೊಳೋದು. ಅವಾಗ ತಂದೆನ ಹೋಗಿ ನೋಡ್ಕೊಂಡ್ ಬಂದ್ ಬಿಡ್ತದಂತಲ್ಲ, ಮಗನ್ ಕಳಿಸ್ತಿದ್ದಿಲ್ಲ ಅಂತ, ಹೌದಾ? ಗಟ್ಟಿ ಮಾಡ್ಕೊಂಡ್ ಬಿಡ್ತದಂತ. ಅವ್ರ ನೋಡ್ತಿದ್ದಿಲ್ಲ. ಅವ್ರ ಸ್ವಸ್ಥ ದೇಶದಿಂದ ಅವ್ರ ತಂದ್ಯಾರು, ಅವ್ರ ಅತ್ಯಾರು, ಮಾವನವ್ರು ಹೋಗಿ ನೋಡ್ಕೊಂಬಂದ್ ಆಗೋ. ಇವ್ರೇನ್ ಅಂತಿದ್ದಿಲ್ಲ ಅವಾಗ? ಇಲ್ಲ, ಅವ್ರ ಯಾರು ನೋಡಿರ್ತಾರ ಅವ್ರ ಮಡ್ಕೋಬೇಕು. ಈಗ ಅವ್ರ ನೋಡಿ ಅವ್ರ ಮಾಡಿಂದೆ ಎರಡನೇ ಕೆಲ್ಸ. ಈಗೆಲ್ಲ 30, 40, 50 ಕನ್ಯಾ ನೋಡಿದ್ರು ಇದಾಕವ್, ಈಗ ಹಂಗ್ ಮಾಡ್ತಾರ. ಹೌದ್ರಿ, ಈಗ ಕಲ್ತಾರ ಬೇಕು. ಅವ್ರ ಗಂಡ್ರ ನೌಕರಿ ಅರ್ಬೇಕ, ಇವ್ರ ಗಂಡ್ರ ಕಲ್ತಾರ. ಅವಾಗ ಗಳೆವು ಒಕ್ಕಲ್ತನ, ಒಕ್ಕಲ್ತನ ನೋಡ್ತಿದ್ರ ಅವಾಗ. ಎತ್ತದವು, ನಿಮ್ ಹೊಲ ಏಟೈತಿ, ನಿಮ್ ಮನ್ಯಾಗ ಕಮ್ತಿ ಏಟೈತಿ, ಅದನ್ನ ಅವಾಗ ಮೋಸ ಪಾಸ ಮಾಡ್ತಿದ್ದಿಲ್ಲ, ಏನ ಕೇಳಿ ಉಣ್ತಿದ್ರು, ಹೌದಿಲ್ಲ? ಈಗ ಸ್ವಲ್ಪ ಮೋಸ ಕಾಲ ಇದು ಸ್ವಲ್ಪ. ಅಯ್ಯೋ ಯಪ್ಪ, ಕಾಳತನ ಕಮ್ಮಿ ಅವಾಗ. ಇಲ್ಲ, ನೌಕರಿ ಎಲ್ಲಿ ಬರ್ಬೇಕ್ರಿ ಅವಾಗ? ನೌಕರಿ ಕಮ್ಮಿ ಇದ್ವು ಅವಾಗ. ಹೊಲಕ್ ಹೋಗಲ್ಲ ಬಾಳ, ದನ ಕರ ಹೊಲಕ್ ಹೋಗ. ಅವಾಗ ಜನ ಹಿರಿಯರ ಮಾತನ್ನ ಕೇಳ್ತಿದ್ರು, ಊರಾಗ ಹಿರಿಯರ ಮಾತು. ಅವಾಗ ಹಿರಿಯರ ಹಂಗ ಒಳ್ಳೆ ಇರ್ತಿದ್ರು, ಹೌದಿಲ್ಲ? ಇಲ್ರಿ, ಈಗ ಯಾರು ಕೇಳಲ್ಲ. ಈಗ ಬರೇ ಪೊಲೀಸ್ ಸ್ಟೇಷನ್, ಕೋರ್ಟ್ ಅಂತಾರ, ಹೌದಿಲ್ಲ? ಅಯ್ಯೋ ಸಣ್ಣ ನೋಡ್ಸೈತಿ. ಅಲ್ಲ ಅವಾಗ ಡೈವರ್ಸ್ ಹಾಕದ್ವು, ಡೈವರ್ಸ್ ಎಲ್ಲಿ ಬರ್ಬೇಕ ಯಪ್ಪ? ಹಾಗಂದ್ರಿ ಏನದಾರ. ಈಗ ಸಣ್ಣ ಹುಡುಗ ಬ್ಯಾಡ ಅಂದ್ರೆ ಕೊಟ್ಟೋಗ್ಬಿಡ್ತಾವ, ಡೈವರ್ಸ್ ತಗಂತಾರ ಈಗ. ಇಲ್ಲ, ನಮ್ಮೂರಾಗೆ ಸಯೋನ ಒಂದ್ ತಡವರ್ ಬಂದಿದಾಗೈತೆ ಎಲ್ಲ. ಹೊಸ್ತಾಗಿ ಬರೋ ಸೊಸ್ಯಾರ ಬರ್ದವ್ರಿಗೆ ನಿಮ್ ಕಿವಿ ಮಾತೇನು? ಹೊಸ್ತಾಗಿ ಬಂದ್ರ ಏನ್ ಹೇಳಕ್ ಇಷ್ಟಪಡ್ತೀರ ನೀವು? ಏನ್ ಹೇಳ್ಬೇಕ್ರಿ ಅವ್ರಿಗೆ? ಅವ್ರ ಅಲೆ ತಾವ್ ನೌಕರಿ ಇರ್ತಾರ, ಏನಾರ ಮಾಡೋದ್ ಮಾಡ್ರಿ ಅಂತು ಉಂಡ್ರಿ ಅಂತಾರ ಆಗಿ. ಅಲ್ಲ ಎಲ್ಲರಿಗೂ ಕೂಡಿ
ನೌಕರಿಯರ್ಲಿ ಒಕ್ಕಲ್ತಂದರ್ ಇರ್ಲಿ ಹೊಸ್ದಾಗಿ ಸೊಸಿ ಲಗ್ನ ಮಾಡ್ಕೊಂಡ್ ಹೋಗಾರಲ್ಲ ಅವ್ರಿಗೆ ಏನ್ ಅಂತ್ರಿ ಹಿಂಗತಿಗ್ ಇರ್ಬೇಕು, ಅವ್ ಗಂಡ ಗುಟ್ಟ ಹೆಂಗಿರ್ಬೇಕು, ಅಯ್ಯೋ ಅತ್ತಿ ಮಾರ್ ಗುಟ್ಟ ಇರ್ಬೇಕು ಅಂತ ಎಲ್ಲರೂ ಹೇಳ್ರಿ. ಹೇಳ್ತೀವಿ. ಅವ್ರ ಜಗಳ ಬಂದ್ರ ಗುದ್ದಾಡಾರ. ಹ್ಮ್ ಚಂದಾಗ ನೋಡ್ಕೋಬೇಕವ, ಮನ್ಯಾಗ ನಾವ್ ಯಾವ ಬಳಿ ಮೇಲೆ ಯಾವ ಮಾಡ್ಬೇಕವ. ಹ್ಮ್ ನೀವ್ ಮಾಡಿದ್ದೀರಿ ನಮ್ ಕೈಲಿ ಆಗಲ್ರಿ ಅಂತಾರಿ. ಅಲ್ಲ ಅವಾಗ ಗಂಡನ ದೇವ್ರ ಅಂತಂದ್ರು, ಈಗ ಗಂಡನ ತಿವಿತಾರ ಹಿಂಗ ಸೊಟ್ಯಾಕ, ಹೌದಾ? ಶಿವ ಶಿವ ಹ್ಮ್ ನಾವು ಅವ್ರಿಗೆ ಒಂದಿನ ಯಾಕ ಅಂದದ್ದ ಗೊತ್ತಿಲ್ಲ, ಸುದ್ದಿಯ ಗೊತ್ತಿಲ್ಲ. ನಮ್ಮರ ಗುಡಿಯನ್ ದೇವ್ರ ಬೇಕು ನಮ್ಮರ. ಗೌಡ್ರ ಹಂಗಿದ್ರ ದೇವ್ರಕನ ಅಂತತ ಬಾರಿ. ಮತ್ತೆ ಅಂದಲ್ಲಿ ಹ್ಮ್ ನಾ ಕೈ ಚಿಕ್ಕಿ ಬಳಿಲ್ಲ, ನನ್ ನನಗೆ ಬತ್ತಿಲ್ಲ, ನನ್ ಕೈಯ ದೇವ್ರಿಲ್ಲ. ನನ್ ದೇವ್ರ ಕಸ್ಕೊಂಡೋಗಿ ನಾನ್ ದೇವ್ರ ಏನ್ ಮಾಡ್ಲಿ ಅಂತ. ಅಲ್ಲ ಈಗ ಕಮ್ಮಿ ಆಗ್ಬಿಟ್ಟೈತದ, ಗಂಡ ದೇವ್ರ ಅನ್ನಾರ ಕಮ್ಮಿ ಆಗ್ಬಿಟ್ಟೈತಿ, ಹೌದಿಲ್ಲ? ಯಪ್ಪ ಹೆಂಗಂತ ಗೊತ್ತನ, ಗಂಡಸದ ಹೆಣ್ಣಿನಂತಾರ ಈಗ ತಿವಿತಾರ ಹಿಂಗ. ಅಯ್ಯಯ್ಯ ಯಪ್ಪ, ನಮ್ಮರ ಅಲ್ಲಿ ಬಂದ್ರಂದ್ರ ಇಲ್ಲದ ಬಸಕ್ ನೀರ್ ಇಡ್ಬೇಕು, ಒಳ್ಳೆ ಹಾಕ್ಬೇಕು. ಅವ್ರು ಒಳ್ಳೆಯರ, ಅವ್ರ ದೇವ್ರ ಪೂಜೆಗೆ ನೀರ್ ಇಡ್ಬೇಕು, ಈ ಬತ್ತಿ ಇಡ್ಬೇಕು. ಪೂಜೆ ಮಾಡ್ತಿದ್ರು ಗೌಡ್ರು. ಅವ್ರ ಪೂಜೆ ನಮ್ಮನ ಒಟ್ರು ಈಗಾದ್ರು ಮಾಡ್ತಾರ. ನಾವ್ ಒಬ್ಬಕ್ಕೆ ಮಾಡಿ ಪೂಜೆ. ಈಗ ನಾವ್ ಒಬ್ಬಕ್ಕೆ ನಾ ಏನಂದ್ರ, ದೇವ್ರು ನಾನ್ ಕಸ್ಕೊಂಡ್ ಹೋದ, ನನ್ ಕಾಟ್ ಬಾಳ ಐತಿ. ಅವ್ರ ಹೋಗಿ ನಾ ಏನಂತ ಸಣ್ಣ ಮಾಡ್ಲಿ, ದೇವ್ರ ಏನ್ ಅನ್ಸನ್ ಮಾಡ್ಲಿ ಬ್ಯಾಡ, ಇವತ್ತಿ ಆಗತ್ ಹೇಳಿ ನಾವ್ ಅದೇ. ಅಲ್ಲ ಈಗ ಸಂಸ್ಕಾರ ಕಮ್ಮಿ ಆಗಾಕತ್ತೇವ. ಈಗ ನನ್ ಕೈಯನ್ ಬಳಿ ಓಸ ಕಸ್ಕೊಂಡಿ, ನಾ ಚಿಕ್ಕಿ ಬಳಿ ಇಟ್ಕೊಂಡ್ ಕೈ ಹಾಕ್ತೀನಿ. ಬ್ಯಾಡ, ನಾವ್ ಒಂದ್ ನಾಲ್ಕ ಕೆಂಪು ಹಾಕ್ಕೊಂಡಿದ್ದೆ, ಈಗ ಬೇರೆ ಲಗ್ನವ ಮೊಮ್ಮಕ್ಳು ಅಂತ ಹಾಕ. ಅಲ್ಲ ಈಗ ಸಂಸ್ಕಾರ ಕಮ್ಮಿ ಆಗ್ಬಿಟ್ಟೈತಿ. ಈಗ ಏನ್ ಮಾಡ್ತೀರಿ, ಗಾಂತ ತಿಂಡಿ ತಿಕ್ಳಿನ ಹಚ್ಕೊಂಡವ, ಕೈ ತುಂಬಾ ಚಿಕ್ಕಿ ಬಳಿನ ಹಚ್ಕೊಂಡವ, ಬೇಕಾ ಸೀರೆ ಕುಡ್ಸೋ ಇಲ್ರಿ ನಾವ್ ಒಂದಿನ. ಅಲ್ಲ ಈಗ ಅತ್ತಿ ಮಾವನ್ ಸೇವೆ ಮಾಡ್ಬೇಕಲ್ಲ, ಈಗ ಹೊಸ ಬರೋ ಸೊಸಿಗಳ ಕಮ್ಮಿ ಆಗ್ಬಿಟ್ರಿ ಈಗ. ಇಲ್ಲ ಕೇಳಾಗಿಲ್ಲ ಅವ್ರ ಮಾತ, ಬ್ಯಾರ ಹೇಳ್ಬಿಡಮಂತಾರ. ಹಂಗ ಎದಕ್ಕಾಗ್ಯಾರ ಈಗ? ಅಯ್ಯ ನೀವ್ ಬೇಕಾದ್ರೆ ಇಟ್ಕೊಡಿ ಸಾಕಾಗ್ಬಿಡಿ, ಬ್ಯಾರೆ ಈಗ ನೋಡಿವಲ್ಲ, ಒಂದ್ ವರ್ಷ ಆಗಿರ ಲಗ್ನ ಆಗಿ ಬ್ಯಾರೆ ಕರ್ಕೊಂಡ್ ಹೋಗ್ಬಿಡ್ತಾರ. ಹೌದು, ಇರಾಗಲ್ಲ. ನಮ್ಗೆ ಇಷ್ಟ ಮಂದಿ ಬಟ್ಟಿ ಒಯ್ಯಾರಿ, ಇಷ್ಟ ಮಂದಿ ಅಡಿಗೆ ಮಾಡೋದಾಗಲ್ಲ, ನಾವ್ ಅದ್ವಿ. ಅಲ್ಲ ಈಗ ನೋಡಿದ್ರೆ ಏನ್ ಒಂದ್ 3-4 ಮಂದಿ ಮಾಡಾಕ ಹೌದು ಹಂಗ ಮಾಡ್ತಾರ. ಕೆಲವೊಬ್ರು ಒಂದ ಮನ್ಯಾಗ ಅತ್ತಿ ಸೊಸಿ ಮಾತಾಡಲ್ದಾರ ಇರ್ತಾರ. ಅಯ್ಯೋ ಯಪ್ಪ, ನಮ್ಮ ಅತ್ತಿ ಹೊಲಕ್ ಹೋಗಲ್ಲ ಅಂತ ಹೊಲ್ದಂದ ಒಂದ್ ಹೆಸರುಕಾಯಿ ಆಗ್ಲಿ, ಒಂದ್ ಕಡ್ಲಿಕಾಯಿ ಆಗ್ಲಿ, ಒಂದ್ ಹೊಲ್ದಂದ ಓಟು ನಮ್ಮ ಅತ್ತಿ ತಂದು ಕೊಡ್ಬೇಕು ಹೊಲಕ್ ಹೋಗಲ್ಲ. ನೀವ್ ಹೋದಾಗ ಅತ್ತಿಗೆ ಅತ್ತಿ ನಮ್ಮ ಅತ್ತಿ ಹೊಲಕ್ ಹೋಗಿಲ್ಲ. ಅವ್ರಾದ್ರೂ ಬೇಯ್ತಿದ್ದಿಲ್ಲ ನಿಮ್ಗ? ಯಾಕ ಅಂದದ್ದ ಗೊತ್ತಿಲ್ಲ. ಯಾಕವ ನಮ್ಮ ಅತ್ತಿಗೆ ನಾವು ಉಣ್ಣಕ್ಕಿಡೋದು ನಾವ ಮಾಡೋದು. ಆಕೆ ಒಂದಿನ ಯಾಕ್ರಿ ಅಂದದ್ದ ಗೊತ್ತಿಲ್ಲ. ಯಾವ ಅವ್ರ ತವ್ರ ಮನಿ ಯಾವ್ದು ನಿಮ್ಮ ಅತ್ಯಾರ್ದು? ಇಲ್ಲ ಬಗನಾಳ್ರಿ, ಬಗನಾಳ, ಚಿಕ್ಕ ಬಗನಾಳ. ಚಿಕ್ಕ ಬಗನಾಳ. ನಮ್ಮ ಅತ್ತಿಗೆ ಹೆಣ್ಮಕ್ಳು ಇದ್ದಿದ್ದಿಲ್ಲ, ಬರೇ 3 ಗಂಡ್ ಮಕ್ಳು. ಆ ತಮ್ಮಿದ್ದು ಬತ್ತ ಆ ಮಗಳ ಕೊಟ್ಟಿತ್ತು, ಆತಿಗೆ ಜಡ್ ಮನ್ಸತ್ತೋಗಿತ್ತು, ಮಕ್ಳೆಲ್ಲ ಪಕ್ಕ. ಅಷ್ಟ್ರಿಗೆ ಜೀವ ಇದ್ರಾಗ ಅತ್ಯಾರ. ಆಕೆ ಏನ್ ತವ್ರ ಮನಿಗ್ ಕೊಟ್ಟಿಲ್ಲ, ಆಕೆ ತಮ್ಮಿದ್ದ ಹೋಗೋದು ಬರೋದು ಇದೇ ಬರೋದು, ಅದ್ ಬಗ್ನಾಳಾಗ ಇದ್ದ. ನಮ್ಮ ಅತ್ತಿ ಹೆಣ್ಮಕ್ಳು ಇಲ್ರಿ. ಅಲ್ಲ ಬಟ್ಟಿ ಈಗ ಬಟ್ಟಿ ಪಟ್ಟಿ ಸಂತಿ ನಿಮ್ ಅವಾರ ಮಾಡ್ತಿದ್ರನ? ಬಟ್ಟಿ ಇಲ್ರಿ, ನಾವು ಕೊಪ್ಪಳ ಇದ್ದ ಕೊಂಡ್ಕೊಂಡ್ ಬರ್ಬೇಕು, ಉಟ್ಕೋಬೇಕು. ನಾವ್ ಬಟ್ಟೆ ವ್ಯಾಪಾರ ಮಾಡಿದ್ವಿ. ವ್ಯಾಪಾರ ಅಲ್ಲ, ತರದ್ ಯಾರು ತರ್ತಿದ್ರು? ಹಿರಿಯತ್ತ ನಮ್ಗ ಸೀರೆ ಕುಂಸರ ಮಕ್ಳಿಗೆ ಹೆಂಗಾರ ಅವ್ರ ಮಾಡಾರ. ಮತ್ ನಾವ್ ತವ್ರ ಮನಿಗಾರ ಒಂದ್ ಉಟ್ಕೊಂಡ್ ಬರ್ತಿದ್ವಿ, ಒಂದ್ ಆಗಬಾರ್ದು. ಅವ್ರ ತರ್ರ ಬಟ್ಟೆ. ಅಲ್ಲ ನೀವಿದ್ದಾಗ ಹಿರಿಯತನ ಯಾರು ನಿಮ್ಮ ಮಾವಾರ ಮಾಡ್ತಿದ್ರನ? ನಮ್ಮ ಮಾವ ಅವ್ರ ಶಾಂತಿ ಪ್ಯಾಟಿ ಎಲ್ಲ ಅವ್ರದ. ಕೊಪ್ಪಳಕ್ ಹೋಗದ್ರನ? ಕೊಪ್ಪಳಕ್ ಹೋಗುದ್ರಿ. ಯಪ್ಪ ಗಾಡಿ ಬಸ್ ಎದ್ಬೇಕು, ನಮ್ಮ ಮಾವ ಇಲ್ಲ ಬಾಳ ಶಾಂತಿ ಬಂಡಿ ಕಟ್ಕೊಂಡ್ ಹೋಗ್ಬೇಕು. ಜನ ಇದ್ದಿದ್ದಿಲ್ಲ, 3 ಮಂದಿ ಕುಟುಂಬ ನಾವು. ಮತ್ತೆ ಒಬ್ಬೊಬ್ಬರು ಹಾಕ್ತಿದ್ರು. ಮತ್ತೆ ಕೊಪ್ಪಳಕ್ ಹೋಯ್ತಿದ್ರ ಬಂಡಿ ಹುಡ್ಕೊಂಡ್ ಹೋಗಿದ್ರನ? ಬಂಡಿ ಬಂಡ್ಯಾಗ 20-30 ಸೇರ್ ಕಾಳ ಹಚ್ಬಡಿ ಹಾಕಿ ಕಳ್ಸಿರಿ, ಅಲ್ಲೇ ಶಾಂತಿ ಮಾಡ್ಕೊಂಡ್ ಜೀನ್ ಹಾಕ್ಸ್ಕೊಂಡ್ ಬರ. ಕೊಪ್ಪಳದಾಗ ತುಸ ಇದ್ರಿ ನಮ್ಮ ಮಾವ ತೆಲಿ ಮೇಲೆ ಹೊತ್ಕೊಂಡ್ ಹಿಡ್ಕೊಂಡ ಬರ. ಅಲ್ಲಿಂತ್ರ ಕೊಪ್ಪಳದಿಂದ ಚೀಲ ಹೊತ್ಕೊಂಡ್ ಹಿಡ್ದು ಬರ್ರಿ ಅಪ್ಪ. ಒಟ್ಟಾಗಾರ ಮಾವಾರ ಎಲ್ಲ ಹಿರಿಯತನ ಮಾಡೋದು. ಹಣ್ಣು ಪಣ್ಣು ತರ್ತಿದ್ರನ? ಹಣ್ಣು ತರ್ತಿದ್ರನ ತಿನ್ನಕ್? ಹಣ್ಣು ಅಯ್ಯ
ಗೆಣಸ್ ತಂದ್ರ ಒಂದ್ ಬಕೆಟ್ ಚೀಲ ತರ್ಸದ ಅಂತಾವ್ ನಾವ್ 3 ಮಂದಿ ಗೆಣಸು ಗೆಣಸ್ 1-2 ಹಾಕಾಗಲ್ಲ. ಮಾವಿನ ಹಣ್ಣು ತಂದ್ರ ಒಂದ್ ಪುಟ್ಟಿ ಮಾವಿನ ಹಣ್ಣು ಒಷ್ಟ್ರಿಗೆ ಒಟ್ರು. ಮತ್ತೆ ಒಬ್ಬೊಬ್ರು ಹೆಚ್ಚೆಚ್ಚಿಗೆ ಇರಲ್ಲ ಅಂತ ತರ್ಸಿದ್ರು. ಗೌರಿ ಹುಣ್ಣಿಮೆ ಬಂದ್ರೆ 2 kg ಅರ್ತಿ ತರ್ರ ಎಲ್ಲರೂ ಮಕ್ಕಳಿಗೆ ಬ್ಯಾಗ್ಸ ಎಲ್ಲ ನಮ್ ಚಿನ್ನರ್ಕ ಅಕ್ಕಳ ಎಂದೆ ನಮ್ ಬೆಲ್ಲ ಈ ತಾಂಡೆ ಅಂತ ಐತಲ್ಲ ಹೌದು ಅಲ್ಲಿ ಅವ್ರಿಗೆ ಗಾಣಕ್ ಹೋಗಾರ. ಗಾನ ಆಡ್ತಿದ್ರು ನಾವಾಗ ಅವ್ರ ತಂಡೆದಾರ ತಂಡದ್ರ ಆಡ್ತಿದ್ರು. ಹೋಗಿ ಅವ್ರಿಗೆ 2 ಚಟ್ ಎಲ್ಲ ಹೇಳ್ಬಿಡ್ರ. ಒಂದ್ ಕಡ್ಗೆ ಅದು ಒಂದ್ ಅಲ್ಲ ಕಾಕಂಬಿ ಅಂತ ಇರ್ತಿತ್ತಲ್ಲ, ಕುಡಿದಿರ ನೀವು ಕಾಕಂಬಿ? ಅಯ್ಯಪ್ಪ ನಾವ್ ಕಬ್ಬು ಹಾಕಿದ್ವಿ, ಕಬ್ಬು ಹೋಗ್ಲಿಲ್ಲ, ಮುಂಡ್ರಿಗೆ ಗಾಣ ಕೊಡಿದ್ವಿ. ಬೆಲ್ಲ ಈ ಪರ್ಸಲ್ ತಿಂಬಿತ್ತು, ಹೊಸ್ಪೇಟೆ ಕೊಡಿದ್ವಿ. ಹೊಸಪೇಟೆಗೆ ಕಬ್ಬಿನ ಹಾಲು ಕಾಕಂಬಿ ಒಣ ಮಂದಿಗೆ ಒಟ್ಟರಿಗೆ ಕೊಟ್ವಿ. ಮಂಡಳ ಉಂಡಿ ಇಂತಿಂತ ಕಟ್ಸ್ಕೊಂಡ್ ಬಂದ್ರಿ ಅಪ್ಪ ಬ್ಯಾಡ. ಅಲ್ಲ ಗಂಡ್ ರುಚಿ ಇರ್ತಿತ್ತಂತ ಬೆಲ್ಲ ಅವಾಗ, ಹೌದಾ? ಈಗಿನ ಬೆಲ್ಲಕ್ಕ ಅವಾಗಿನ ಬೆಲ್ಲಕ್ಕೆ ಹೆಂಗ ಅನ್ಸತ್ತ? ಅಯ್ಯ ಅವ ಬೆಲ್ಲ ಭಾರಿ ಅವಾಗೆಲ್ಲ ಬೆಲ್ಲ ಸಿಂಗ ಕೊಬ್ಬರಿ ತಿಂತದ್ರಂತ, ಹೌದಾ? ಬರೇ ಬೆಲ್ಲಕ್ಕ ಮೈಸೂರು ಪಾಕ್ ಹಾಕಿದಂಗ ಇರ್ತಂತ ಅವಾಗ, ಹೌದಾ? ಈ ಗುಂಡಿ ಕಟ್ತಿದ್ವಿ ಅದ ಗುಂಡ್ಯಾಗ ಗಂಡ್ ಮಕ್ಳು ಈಜಿಟ್ ಕೊಬ್ಬರಿ 3 ಇಡ್ಬೇಕು. ಮತ್ತೆ ಕೊಬ್ಬರಿ ತಿನ್ನಾರ ಅವಾಗ. ಅವಾಗ ಸಸ್ತಾ ಅಲ್ಲ ಬೆಲ್ಲ, ಅವಾಗ ಕೆಜಿ ಹೆಂಗಿತ್ತು ಅವಾಗ? ಅಯ್ಯೋ 2 ರೂಪಾಯಿ ಅಂದ್ರೆ ದುಬಾರಿ ಅನ್ನಾರ. 2 ರೂಪಾಯಿ? 2 ರೂಪಾಯಿ. ಈಗ 50-60 ರೂಪಾಯಿ ಆಗೈತಿ ಈಗ. ಅಲ್ರಿ ಅದು ಚಲೋ ಬೆಲ್ಲ ಇಲ್ಲ ಈಗ. ಇಲ್ಲ ಅಲ್ಲ ಅವಾಗ ಸಕ್ರಿ 10 ರೂಪಾಯಿ ಅಂದ್ರೆ ಅಯ್ಯ ಅಂತ ಪೆಂಟ್ ಗಟ್ಲೆ ಕೊಡ್ತಿದ್ರಂತಲ್ಲ ಬೆಲ್ಲ ಅವಾಗ, ಹೌದಾ ಅಮ್ಮ? ಗರಿನ ಪ್ಯಾಂಟಿ ಇಲ್ಲ ಅಡಿಗೆ ಲೆಕ್ಕ ಕೊಡ್ತಾರ. ಗರಿನ ಪ್ಯಾಂಟಿ ಸಕ್ರಿ ಇರ್ತದ ನಾವ್ ಅವಾಗ ಬಿಳೆ ಸಕ್ರಿ. ನಮ್ಮ ಅಪ್ಪನಾರು ಪ್ಯಾಂಟಿ ತರ ಅರೇಂಜ ಅಲ್ಲೇ ಅಮ್ಮ, ಇದು ಸಕ್ರಿ ಇರ್ತದ, ಬಿಳೆ ಸಕ್ರಿ ಇತ್ತು ನಾವಾಗ. ಇರ್ತಿತ್ತು ಸಕ್ರಿ ಇತ್ತು ದುಬಾರಿ ನಾವಾಗ ಹೊಸ್ಬಿಡಿಸಿ. ನೀವ್ ತರ್ತದ್ರ ನಿಮ್ಮ ಅವ್ರ ಸಕ್ರಿನ? ಅವಾಗ ಸಕ್ರಿ ಚಾ ಮಾಡ್ತಿದ್ರ ಬೆಲ್ಲ ಚಾ ಮಾಡ್ತಿದ್ರ? ಅಯ್ಯೋ ಬೆಲ್ಲದ್ ಕುಡ್ತಿದ್ವಿ. ಯಾರ ಮಿಲಕ್ ಮಕ್ಕಂತದಲ್ಲ 4 ಸಕ್ರಿ ತಂದ ಚಾ ಕಾಸ್ತು. 4 ಬರ್ತದ ಸಕ್ರೆ? 4 ಒಂದ್ ಸಕ್ರಿ 4 ಬೆಲ್ಲ ಅಯ್ಯ 2 ರೂಪಾಯಿ 3 ರೂಪಾಯಿ ದುಬಾರಿ ಅನ್ನ ಕೆಜಿಗೆ. ದಡೆವು ಅವಾಗ ಪಂಚರು ದಡೆವು ನೋಡಿ. ಪಂಚರು ದಡೆವು ನಾವು ಅಲ್ಲ ಅವಾಗ ಲಗ್ನ ಪಗ್ನ ಕಾರ್ಯ ಕೂಡಿ ಮಾಡ್ತಿದ್ರು ನಾವು ಅಷ್ಟ್ರು. ಮಕ್ಕಳು ಬಟ್ಟಿಗೆ ಎಲ್ಲಿ ಹೋಗಿದ್ರಿ? ಬಟ್ಟಿ ತರಕ, ಲಗ್ನ ಬಟ್ಟಿ ತರಕ? ಇಲ್ಲ ಗದಿಗೆ ಹೋಗಾರು, ನಮಗ್ ಬೇಕಾದ ಕೊಪ್ಪಕ್ಕೆ ಹೋಗಾರ. ಗದಿಗಿನ ಹೋಗಿದ್ರ? ಗದಿಗೆ ಹೋಗೋರು ಮಕ್ಳಿಗೆ ಕೊಡ್ಸಕ್. ಹಳಿದ್ರಿಗೆ ಖರ್ಚು ಎಷ್ಟು ಬರ್ತದ ಅವಾಗ ಒಂದ್ ಲಗ್ನ ಮಾಡಿದ್ರ? 50,000 ಬಾಳ ಆಕತ್ತು. 50,000 ಬಾಳ ಆಕತ್ತು. ಈಗ ಬರೇ ನನ್ನ ಮೊಮ್ಮಗಳಿಗೆ ಮೊನ್ನೆ 50,000 ಹಾಕಿ ಒಬ್ಬಕ್ಕಿಗೆ ಒಂದು ಉಡ್ಸರ್ಗೆ ಮಾಡ್ರಿ. ಬಂಗಾರ ರೇಟ್ ಹೆಂಗಿತ್ತು ಅವಾಗ? ಈಗ 1.5 ಲಕ್ಷ ಆಗೈತಿ ಒಂದ್ ತಲಿಗೆ. ಮತ್ತೆ ತಂದ್ರಿ ನಾ ಸುದ್ದಿನ ನನಗ ನಮ್ ತಾವ್ರು ಇನ್ನ ಬಂಗಾರ ಕೊಟ್ಟಿದ್ರು ಒಂದ್ ತಲಿಯ. ಗೌಡ್ರಿಗೆ ಕೊಡಿದ್ರ? ಗೌಡ್ರಿಗೆ ಏನ್ ಉಂಗ್ರ ಮಾಡ್ಸಿದ್ದ ಸರ ಮಾಡ್ಸಿದ್ರು ಹೇಳಿ? ಸರ ಮಾಡ್ಸಿದ್ದ ತಂದಿದ್ದ ನಮ್ಮಪ್ಪ ಗದಿನಾಗ. ನಮ್ ಗೌಡ್ರ ಮಾತಾಡಿದ್ರ ಗೌಡ್ರಿಗೆ ಹಿಂಗ್ ವರದಕ್ಷಿಣೆ ಕೊಡ್ಬೇಕಂತ ಸಿರಿ ಮಾಡಕ್ ಬಂದ. ಅವಾಗ ಗದಿನಾಗ ಎಳೈತಿ ಅಂದ್ರ ನಮ್ ಗೌಡ್ರ ಏನಂದ್ರ, ಈ ಎಳಿನ ಹತ್ಕಣಗ್ಲ ಜೋಗ್ಯಾರ್ದ ಏನಂದ್ರ ಒಳಗಟ್ಲಿಲ್ಲ ಮುಟ್ಲಿಲ್ಲ. ನಮ್ ನೀರಮ್ಮ ಬಾಳ ಜೀವ ಇದ್ನಾಗ ಇರ್ಲೋಗಂತ ಪೇಟೆಗೆ ಇಟ್ಕೊಂಡ. ಪೇಟೆಗೆ ಇಟ್ಕೊಂಡ್ರ ನಾನು ಸತ್ವ ಗಂಡ್ ಮಗನ್ ಹಡ್ಕೊಂಬಂದಿ. ಮತ್ತೆ ಒಳ್ಳೆ ಹುಟ್ಟಿದ ಕೋಣೆ ನೋಡಕ್ ಹೋಗ್ಕೊನಿ ಅದನ್ನ ಹುಡುಗ ಕುರ್ಮಾವ ಅಂದ್ರ ಅವಾಗ ಕೊಟ್ಟ. ಅವಾಗ ಕೊಟ್ನಾಳು ದೇಶಪ್ಪ ಅಂತೇಳಿ ನಮ್ಮ ಅಪ್ಪನ್ ಕರ್ಕೊಂಡು ಹೋಗಿ ನನ್ ಮಗ್ ಮೈಲಿ ತೆಗ್ಸ್ಕೊಂಡು ಅದನ್ನ ವಾಪಸ್ ಕೊಟ್ಟು ಗಟ್ಟಿ ಬಂಗಾರ ತಂದ್ ಕೊಟ್ಟು ನಿಮ್ಮ ಅಪ್ಪಗ. ಗಟ್ಟಿ ಬಂಗಾರ ಸರ ಕೊಟ್ಟು ಗಟ್ಟಿ ಬಂಗಾರ ತಗೊಂಬಂದಿ. ಗಟ್ಟಿ ಬಂಗಾರ ಅಂದ್ರೆ ಉಂಗ್ರ ಕೊಟ್ರ? ಅದು ಸುತ್ತುಂಗ್ರ ಅಂತಾರಲ್ಲ ಅದನ್ನ? ಗಟ್ಟಿ ಆಗಿತ್ತು ಆಗ, ಗಟ್ಟಿ ತಂದಾಗ ಅದಾಗೈತು. ಅದು ಅವಾಗ ಏನಿತ್ತು 200 ಅಂದ್ರ ದುಬಾರಿ ತಲೆಗೆ ಬರೀ 200 ರೂಪಾಯಿ. ಅಯ್ಯೋ ಈಗ 1.5 ಲಕ್ಷ ತಡಿ ಇತ್ತಲ್ಲ ಅಂತಂದ್ ಇಟ್ನಾಗ ಒಮ್ಮೆ ಏನ್ ಮಾಡಿದ್ವಿ ನಾವ್ ಕೊಪ್ಪಕ್ಕೆ ಹೋಗಿ ಆ ಬಂಗಾರ ಕೊಡು ಉಂಗುರ ಮಡ್ಸ್ಕೊಂಬರ್ತೀವಿ. ನಮ್ಮರ ನಮ್ಮ ಮನೆಯವ್ರ ಒಯ್ಯಾಗಾರ ಅಂತ ಹೇಳ್ಕೊಟ್ಟಿ ಉಂಗುರ ಮಾಡ್ಸ್ಕೊಂಡು
ನೀ ಹೇಳಿದ ನಗ್ತಿ ನಮ್ಮ ಮಂದಿ ನಗ್ತಾರೇನ ಅಲ್ಲ ಉಂಗ್ರ ಮಾಡ್ಸ್ಕೊಂಡು ಏನ್ ಮಾಡಿದ್ರಿ ಅಯ್ಯೋ ಬಂಗಾರ 600 ಐತೆ ಒಂದ್ ತಲೆಗೆ ಇದನ್ನ ಕೊಟ್ರೆ ನಾ ಬಡ್ಡಿ ಸಾಲ ಕೊಡ್ಬೇಕನ್ನ ಅವ್ರ ಅಂಗಡಿಯಾರ ಅಂದ್ರಂತೆ ಯಪ್ಪ ಇದನ್ನ ಮಾರ್ಬೇಡಪ್ಪ ಭಾರಿ ಚಲೋ ಬಂಗಾರ ಬ್ಯಾಡವೆ ಅಂತೆ ಸುಟ್ಟು ಬಡಿಸಿ ಕೊಟ್ರು ಒಳ್ಳೆ ಒಳ್ಳೆ ಇರ್ತಾರ ಅವಾಗ ಒಳ್ಳೆಯರಿದ್ರ ಏನಾರ ಅಂತಾರ ತಂಬ ಇಲ್ಲ ಅಂತ ಇಸ್ಕೊಂಡ್ಬಿಡ್ತಾರ ಕೊಟ್ಟು ಕಳ್ಸಿರ್ಲವ ಮತ್ ನೀ ಹೇಳ್ದಾಗ ಒಂದ್ ವರ್ಷ ಬಾಳಿ ಹಾಕ್ಬಿಟ್ರು ಅದು ಮೈ ಮೇಲೆ ಬಂತು ಮನೆಗೆ 8 ತೊಲೆ ಬಂಗಾರ ಇತ್ತು ನಮ್ಮ ಮಾವನವ್ರು ಓಟು ಮಾರಿ ಹೊರಗ್ ಸಾಲ ಐತೆ ಅಂತ ಹರ್ಕೊಂಡ್ರ ಓಟನ ಮತ್ತೆ ನಾನ್ ಬೇರೆ ಯಪ್ಪ ಮನಂದು ಊಟ ಬಂಗಾರ ಕಾಯ್ದೆ ಈಗ ನಡುಗ್ಲತ್ತ ಒಟ್ಟು ನಮ್ಮ ಫ್ಯಾಕ್ಟ್ರಿಗೆಲ್ಲ ಪರವಾದ ತಾನು ಕಂಪ್ಯೂಟರ್ ಮಾಡಿನ ಈ 3 ಮನುಷ್ಯರ್ಗ 5 ತೊಲೆ ಬಂಗಾರ ಕೊಟ್ರು ಮಾಡಿಸಿ ಕೊಟ್ರು ಈ ರೋಗ ಐತಲಿ ಆಕಿಗೆ ಐತಲಿ ಆಕಿಗೆ ಐತಲಿ ಅಷ್ಟ್ರಿಗೆ 5 ತೊಲೆ 5 ತೊಲೆ ಕೊಟ್ಟು ಮತ್ತೆ ಒಂದೇಳಿ ಕೈಯಾಗ ಬಳಿ ಮಾಡಿಸ್ಕೊಟ್ಟಾರ ನೋಡವ್ವ ನಿಂಗೇಳು ಮಾಡಿಸ್ಬಿಟ್ಟು ಬಂಗಾರ ನಿನ್ಗೆ ಮಾಡ್ಸಿದ್ರಿ ನಿಮ್ಮ ಅಪ್ಪನಾರ ಅಯ್ಯ ನಮ್ಮ ಅಪ್ಪ ಯಾವಾಗ ಪಡ್ತಾನಿತ್ತು ಬಾಳ ಕೊಟ್ಟಿದ್ದಿಲ್ಲ ಬರೀ ಅದು ಒಂದ್ ತಲೆ ಉಂಗ್ರ 1-2 ಬೋರ್ ಮಳ ಅಂತ ಕೊಟ್ಟಿದ್ರು ರಸಚಿಗೆ ಹಾಕ್ಬಿಟ್ಟು ಅವಾಗ ಲಗ್ನ ಬಂಗಾರ ಅದ 100 ರೂಪಾಯಿ ಒಲವಾಗಿ ನಮಗ್ ತರಕ್ ಇದ್ದಿದ್ದಿಲ್ಲ ದುಬಾರಿ ಅವಾಗ ಅದ ದುಬಾರಿ ರೊಕ್ಕ ಇದ್ದಿದ್ದಿಲ್ಲ ಶಾಂತಿ ಪಂತಿ ಎಲ್ಲ 5 ರೂಪಾಯಿದಾಗ ಶಾಂತಿ ಮಾಡ್ತಿದ್ರ ಹೌದಾ ಅದನ್ನ ಕೊಟ್ಟು ಮತ್ತೆ ಹಾಕಿ ಕೊಟ್ರಿ ಒಟ್ಟು ಎಲ್ಲಿ ಈಗ ಪಿತಂಬ್ರಿ ಅದಕ್ಕ ಚಲೋ ಅದಂತಾರ 80 ರೂಪಾಯಿ ಕೊಟ್ಟು ನನ್ಗೊಂದ್ ಮಡಿ ತಂದಿದ್ರಿ ನಮ್ಮ ಮಾವನಾರ ಬರೀ 80 ರೂಪಾಯಿ 80 ರೂಪಾಯಿ ಅವಾಗೆಲ್ಲ ಲಗ್ನ ಸೀರೆ ಸಸ್ತಾ ಅಂತಲ್ಲ ಹೌದಾ 80 ಮಡಿ 80 ರೂಪಾಯಿ 80 ರೂಪಾಯಿ ಮತ್ತೆ ಅಂತ ಇಂತ ಅಂದ್ರೆ 40-50 ಆತು ಈಗ 800 ಕೊಟ್ರೆ ಅಲ್ಲೈತ್ ನೋಡು ನಿನ್ನೆ ಲಕ್ಷ್ಮಿ ಮಾಡಕ್ ತಂದಾರ ಅದನ್ನ 800 ಅಂತ ಅಲ್ಲ ಈಗ ಲಕ್ಷಗಟ್ಲೆ ದುಬಾರಿ ಆಗ್ಯಾವ ಲಗ್ನ ಸೀರೆ ಬರಾಗ ಇಲ್ಲ ಅಲ್ಲ 1 ಲಕ್ಷ ರೂಪಾಯಿ ಅಂತಾರ ಅವ್ನ ಹಾಕ್ಯನಾರ ಅದಾರ ಬಂಗಾರ ಬರುವಲ್ದು ಬಂಗಾರ 1.5 ಲಕ್ಷ ಆಗೈತಿ ಹೌದು ತರಕ ಬೆಳ್ಳಿನೂ ದುಬಾರಿ ಆಗೈತಿ ಅಯ್ಯ ಅವಾಗ ಸಸ್ತ ಕಾಲ ಅವಾಗ ರೊಕ್ಕ ಇರ್ತಿದ್ದಿಲ್ಲ ಇಲ್ಲ ರೊಕ್ಕನೇ ಇಲ್ಲ ಹಂಗ ಕಾಲ್ ಓದಂಗ ಬದ್ಲಾಗತ್ತದು ಕೇಳ್ತೀರೇನ ಶಾಂತಿ ಏನ್ ಹೇಳ್ತೀನಿ ಅಲ್ಲ ಅವಾಗ ಈ ಕೊಪ್ಪಳಕ್ಕೆ ಕಾಯಿಪಲ್ಲೆ ಶಾಂತಿಗೆ ಹೋತಂದ್ರ 10-20 ರೂಪಾಯಿ ಕಾಯಿಪಲ್ಲೆ ತಂದ್ ಬಿಡ್ತದ್ರಂತ ಹೌದಾ ಅಯ್ಯ ಒಂದು ಸೇರ್ ಬ್ಯಾನ್ 6 ಆಣೆ ಒಂದ್ ಸೇರ್ ಮೊಸರು ಹಾಕಿದ್ರ ಇದು ತಿನ್ಕೊಂಡು ಹಾಸ್ಪಿಟ್ಲ್ ಹೋಗಾರು ಬರೋರು ಒಂದ್ ಸೇರ್ ದೊಡ್ಡ ಸೇರ್ ಇರ್ತದ ಅವಾಗ 4 ಬರೇ 4 ಮತ್ತೆ ಅದ್ನ ಇಟ್ಕೊಂಡು ಏನ್ ಕೆಲದೇನ್ 4 ಹಾಸ್ಪಿಟ್ಲಿಗೆ ಹೋಗಿ ಮಾರಕ್ ಹೋಯ್ತಿದ್ರನ ಮಂದಿ ಬಡವ್ರು ತಿನ್ಕೊಂಡು ಹೋಗ ಮಾರಕ ನಮ್ಮ ಮನಾಗ 2 ಸೇರ್ 3 ಸೇರ್ ಹಾಕಿದ್ರೆ 4 6 ಅಲ್ಲ ಬೆಣ್ಣಿ ಮಾಡಿರಿ ನೀವು ಯಾವಾಗ್ಲಿ ಬೆಣ್ಣಿನ ಮಾರ್ತಿದ್ರನ ಮತ್ತೆ ಎಷ್ಟಾದ್ ಮಾರ್ತಿದ್ವಿ ಒಂದ್ ಜನಿಗೆ ಬಿಟ್ಕೊಂಡಿದ್ವಿ ಅದನ್ನ ಉಣ್ಣಾಕ್ ಮಾಡ್ತಿದ್ವಿ ಅವಾಗೆಲ್ಲ ಜವಾರಿ ಆಕಳ ಈಗ ಜಾಸ್ತಿ ಆಕಳ ರುಚಿ ಬರ್ತಾವಲ್ಲ ಇವು ಅಲ್ಲ ಜರ್ಸಿ ಇಲ್ರಿ ಬೆಣ್ಣೆ ರುಚಿ ಬರಲ್ಲ ಹಾಲು ರುಚಿ ಬರಲ್ಲ ಅಷ್ಟು ಬಾಳ ಬರಲ್ಲ ಅಲ್ಲ ಆ ರುಚಿ ಜವಾರಿ ಅಷ್ಟು ರುಚಿ ಆಗಲ್ಲ ಜವಾರಿ ಆಕಳು ರುಚಿ ಬಂದಾಗ ಇವು ಬರಲ್ಲ ಹೌದೌದು ಎಮ್ಮಿ ಬ್ಯಾನಿ ಈಗ ಐತ್ರಿ